ಓಕೆ ಮಕ್ಕಳ, ಸೊ ಇಲ್ಲಿವರೆಗೂ ನಾವು ಕನ್ನಡ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಯ್ತಾ? 20 ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ. 2023ರಲ್ಲಿ ಕೇಳಿದಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡದ 20 ಪ್ರಶ್ನೆಗಳಾಯಿತು. ಈಗ ಇಂಗ್ಲೀಷ್ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡಿ, ರೈಟಾ? ಓಕೆ. ಇಂಗ್ಲೀಷಲ್ಲಿ ಆಲ್ಫಾಬೆಟ್ಸ್ ಎಷ್ಟಿದೆ? ಆಲ್ಫಾಬೆಟ್ಸ್ ಎಷ್ಟಿದೆ? 26 ಇದೆ, ಅಂದರೆ 26 ಇದೆ. ಅದರಲ್ಲಿ 5 ಇರೋದು ಯಾವುದು? ಏನದು? ಓವೆಲ್. ಇನ್ನು ಉಳಿದಿರತಕ್ಕಂಥ 21 ಕಾನ್ಸನೆಂಟ್ಸ್. ಅರ್ಥ ಆಯ್ತಾ? ಎ ಐ ಒ ಯು ಓವೆಲ್ಸ್. ಇನ್ನು ಉಳಿದಿರ್ತಕ್ಕಂಥ 21 ಕಾನ್ಸನೆಂಟ್ಸ್. ಅರ್ಥ ಆಯ್ತಾ? ನಾವು ಯಾವುದೇ ಶಬ್ದ ಬರಿಬೇಕಾ ಅದರಲ್ಲಿ ಓವೆಲ್ಸ್ ಇದ್ದೇ ಇರುತ್ತೆ. 99% ಶಬ್ದಗಳಲ್ಲಿ ಏನಿರುತ್ತೆ? ಓವೆಲ್ಸು ಇದ್ದೇ ಇರುತ್ತೆ. ಅರ್ಥ ಆಯ್ತಾ? ಸೊ ನೋಡಿ ಆಗಿದ್ರೆ, ಸೊ ಆಲ್ಫಾಬೆಟ್ಸ್ ಇದಕ್ಕೆ ಏನಂತ ಕರಿತೀವಿ? ABCD ಏನಂತ ಕರಿತೀವಿ? ಆಲ್ಫಾಬೆಟ್. ಆಲ್ಫಾಬೆಟ್ ಆರ್ ಆಲ್ಫಾಬೆಟ್ಸ್ ಕೆನ್ಸೆ. ಇದರಲ್ಲಿ ಎಷ್ಟಿದೆ? A to Z ಇದೆ ಅಲ್ವಾ? ಇವನೇನಂತ ಕರಿತೀವಿ ನಾವು? ಕ್ಯಾಪಿಟಲ್ ಲೆಟರ್ಸ್. ಅರ್ಥ ಆಯ್ತಾ? ಸೊ ದೊಡ್ಡ ABCD ಅಂತೀರಲ್ಲ, ಕ್ಯಾಪಿಟಲ್ ಲೆಟರ್ಸ್ಗೆ ಏನಂತೀರಿ? ದೊಡ್ಡ ABCD. ಯಾಕಪ್ಪ ಅಂದ್ರೆ ಅವು ದೊಡ್ಡವು ಇರ್ತವೆ. ದೊಡ್ಡ ಹೋದಮೇಲೆ ಇವಕ್ಕೆ ಏನಂತೀವಿ? ಕನ್ನಡದಲ್ಲಿ ಏನಂತೀವಿ ಇವಕ್ಕೆ? ಸಣ್ಣ ABCD, ಸ್ಮಾಲ್ ಲೆಟರ್ಸ್. ಇನ್ನೊಂದು ಹೆಸರಿದೆ, ಯಾರು ಹೇಳ್ತೀರಾ? ಕ್ಯಾಪಿಟಲ್ಗೆ ಇನ್ನೊಂದು ಲೆಟರ್ ಇದೆ, ಅಪ್ಪರ್ ಕೇಸ್. ಕ್ಯಾಪಿಟಲ್ ಲೆಟರ್ಸ್ಗೆ ಏನಂತೀವಿ? ಅಪ್ಪರ್ ಕೇಸ್. ಸ್ಮಾಲ್ ಲೆಟರ್ಸ್ಗೆ ಲೋವರ್ ಕೇಸ್. ಓಕೆನಾ? ಸೊ ಒಟ್ಟು ಎಷ್ಟಿದೆ ಆಲ್ಫಾಬೆಟ್ಸು? 26 ಇದೆ. ಅರ್ಥ ಆಯ್ತಾ? ಸೊ ಅದರಲ್ಲಿ ಓವೆಲ್ಸ್ ಎಷ್ಟಿದೆ? ಓವೆಲ್ಸ್ ಎಷ್ಟಿದೆ? 5 ಇದೆ. ಇನ್ನು ಉಳಿದಿದ್ದು ಯಾವುದು? ಓವೆಲ್ಸ್ ಯಾವ್ಯಾವುದು? ಎ ಇ ಐ ಒ ಯು. ಓಕೆ. ಇನ್ನು ಉಳಿದಿರ್ತಕ್ಕಂಥ 21 ಏನಂತ ಕರಿತೀವಿ ನಾವು? ಅದಕ್ಕೆ ಕಾನ್ಸೋನೆಂಟ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್ ಕಾನ್ಸೋನೆಂಟ್ಸ್. ಎಷ್ಟಿದೆ? ಸೊ 21 ಇದೆ. ಓವೆಲ್ಸ್ ಎಷ್ಟಿದೆ? 5 ಇದೆ. ಓವೆಲ್ಸ್ ಎಷ್ಟು? 5. ಓಕೆನಾ? ಇದು ಬೇಸಿಕ್ ಇನ್ಫಾರ್ಮೇಶನ್. ರೈಟ್. ಸೊ ಹಾಗಿದ್ರೆ ಈಗ ನಾವು ಕ್ವಶನ್ಸ್ ನೋಡ್ತಾ ಹೋಗೋಣ. ರೈಟ್. ಓಕೆ. ಇಲ್ಲಿ ನೋಡಿ, ಒಂದನೇ ಪ್ರಶ್ನೆ. ಒಂದನೇ ಪ್ರಶ್ನೆ ಓದು ಭುವನೇಶ್ವರಿ. 21. ಎಸ್. ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಐಡೆಂಟಿಫೈ ದ ಅಡ್ಜೆಕ್ಟಿವ್. ಏನ್ ಕೇಳಿದಾರೆ ಅವರು? ಅಡ್ಜೆಕ್ಟಿವ್ ನ ಐಡೆಂಟಿಫೈ ಮಾಡಕ್ ಕೇಳಿದ್ದಾರೆ. ಪಾರ್ಟ್ಸ್ ಆಫ್ ಸ್ಪೀಚ್ ಎಷ್ಟು ಜನಕ್ಕೆ ಗೊತ್ತು? ಪಾರ್ಟ್ಸ್ ಆಫ್ ಸ್ಪೀಚು ಎಷ್ಟು ಜನಕ್ಕೆ ಗೊತ್ತು? ಯಾರು ಹೇಳ್ತೀರಾ ಪಾರ್ಟ್ಸ್ ಆಫ್ ಸ್ಪೀಚು? ಓಕೆ. ಹೇಳು ಅರವಿಂದ್, ಹೇಳಪ್ಪ ಪಾರ್ಟ್ಸ್ ಆಫ್ ಸ್ಪೀಚ್. ನೋ 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 ನೋ, ಐ ಆಮ್ ಆಸ್ಕಿಂಗ್ ಪಾರ್ಟ್ಸ್ ಆಫ್ ಸ್ಪೀಚ್. ಯಾರು ಹೇಳ್ತೀರಾ? ಹೇಳು. ಎಸ್. ನೋಡಿ ಮಕ್ಕಳ, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಇಂಗ್ಲಿಷಲ್ಲಿ ನಾವು ಇದನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ. ನಾವು ಯಾವುದೇ ಸೆಂಟೆನ್ಸ್ ಬರಿಬೇಕಂದ್ರೆ ಸಿ ಎ ಬಿ ಸಿ ಅಥವಾ ಎಫ್ ಜಿ ಇವನೇನಂತ ಕರಿತೀವಿ ನಾವು? ಲೆಟರ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಲೆಟರ್ಸ್. ಅಕ್ಷರಗಳು. ಕನ್ನಡದಲ್ಲಿ ಏನಂತ ಹೇಳ್ಬೋದು ಇದಕ್ಕೆ? ಅಕ್ಷರ. ಅಕ್ಷರಗಳನ್ನ ಜೋಡಿಸಿ ಏನ್ ಬರಿತೀವಿ ನಾವು? ಶಬ್ದಗಳನ್ನ ಬರೀ. ಈಗ ಫಾರ್ ಎಕ್ಸಾಂಪಲ್ ಡಾಗ್, ಕ್ಯಾಟ್. ನೋಡಿ, ಇಲ್ಲಿ ಡಿ ಇದೆ, ಓ ಇದೆ, ಜಿ ಇದೆ. ಇವಕ್ಕೆ ಏನಂತ ಕರಿತೀವಿ ನಾವು? ವರ್ಡ್ಸ್ ಅಂತ ಕರಿತೀವಿ. ವರ್ಡ್ಸ್ ಅಂದ್ರೆ ಕನ್ನಡದಲ್ಲಿ ಏನು? ಶಬ್ದ. ಶಬ್ದಗಳು ಯಾವುದರಿಂದ ಆಗಿದೆ? ಅಕ್ಷರಗಳಿಂದ ಆಗಿದೆ. ಅರ್ಥ ಆಯ್ತಾ? ಈಗ ಐ ವಿಲ್ ರೈಟ್ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಡಾಗ್ ಈಸ್ ಎ ಗುಡ್ ಅನಿಮಲ್. ಫಾರ್ ಎಕ್ಸಾಂಪಲ್, ಗುಡ್ ಆರ್ ಫೇತ್ಫುಲ್. ಡಾಗ್ ಈಸ್ ಎ ಗುಡ್ ಅನಿಮಲ್. ಎಷ್ಟು ಶಬ್ದಗಳನ್ನ ಬಳಸ್ತೇನೆ ನಾನು? 1, 2, 3. ಓಕೆ. ಇವನ್ನ ನಾವು ಹೆಲ್ಪಿಂಗ್ ವರ್ಬ್ಸು ಅಥವಾ ಆರ್ಟಿಕಲ್ಸ್ ಅಂತ ಹೇಳ್ತೀವಿ. ಮೇನ್ ಆಗಿ 3 ಶಬ್ದಗಳನ್ನ ಬಳಸಿದ್ನಲ್ಲ, ಈ ಶಬ್ದಗಳು ಸೇರಿ ಏನಾಯ್ತು? ಸೆಂಟೆನ್ಸ್. ಅರ್ಥ ಆಯ್ತಾ? SENTENCE, ಸೆಂಟೆನ್ಸ್. ರೈಟ್. ಸೊ ಅಂದ್ರೆ ಅಕ್ಷರಗಳು ಸೇರಿ ಶಬ್ದಗಳಾಗತ್ತೆ, ಶಬ್ದಗಳು ಸೇರಿ ವಾಕ್ಯಗಳಾಗತ್ತೆ. ಅರ್ಥ ಆಯ್ತಾ? ಆ ವಾಕ್ಯಗಳಲ್ಲಿರ್ತಕ್ಕಂಥ ಶಬ್ದದ ಕೆಲಸ ಏನು ಅನ್ನೋದನ್ನ ಯಾವ್ದು ಹೇಳುತ್ತೆ? ಪಾರ್ಟ್ಸ್ ಆಫ್ ಸ್ಪೀಚ್. ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೆ ಡಿಫ್ರೆಂಟ್ ವರ್ಡ್ಸ್ ಇನ್ ಎ ಸೆಂಟೆನ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಫಂಕ್ಷನ್. ಓಕೆ. ಫಾರ್ ಎಕ್ಸಾಂಪಲ್, ನೌನ್ದೇ ಒಂದು ಕೆಲಸ ಇರುತ್ತೆ, ಅಡ್ಜೆಕ್ಟಿವ್ದು ಒಂದಿರುತ್ತೆ,
ಅರ್ಥ ಆಯ್ತಾ? ನಾವು ಕನ್ನಡದಲ್ಲಿ ಓದ್ತೀವಲ್ಲ, ನಾಮಪದ ಅಂದ್ರೆ ಹೆಸರು ಹೇಳ್ತದೆ, ಕ್ರಿಯಾಪದ ಅಂದ್ರೆ ಕ್ರಿಯೆ ಹೇಳ್ತದೆ, ಕ್ರಿಯಾ ವಿಶೇಷಣ ಅಂದ್ರೆ ಕ್ರಿಯೆಯ ವಿಶೇಷಣ. ಈಗ ಉದಾಹರಣೆ, ಅರವಿಂದನು ಜಾಣ ಹುಡುಗ. ಅರವಿಂದನು ಜಾಣ ಹುಡುಗ, ಹೌದು ಅಲ್ವಾ? ಆಮೇಲೆ ಯೋಚನೆ ಮಾಡ್ರಿ, ಅರವಿಂದ ಜಾಣ ಹುಡುಗ, ಯಾರ ಬಗ್ಗೆ ಹೇಳ್ತಾ ಇದೀವಿ ನಾವು? ಏನ್ ಹೇಳ್ತಾ ಇದ್ದೀವಿ? ಅವನ್ ಜಾಣ, ಅವನ ಬಗ್ಗೆ ವಿಶೇಷತೆ ಹೇಳ್ತಾ ಇದ್ದೀವಲ್ಲ. ಈಗ ಉದಾಹರಣೆ, ಕಿಶೋರ್ ಜೋರಾಗಿ ಓಡುತ್ತಾನೆ. ಕಿಶೋರ್ ಓಡುತ್ತಾನೆ, ಬಟ್ ಹೆಂಗ್ ಓಡ್ತಾನೆ ಕಿಶೋರು ಅಲ್ವಾ? ಸೊ ನಾವು ಅವನು ಕ್ರಿಯೆಗೆ ಏನೋ ವಿಶೇಷತೆ ಸೇರಿಸ್ತಾ ಇದ್ದೀವಲ್ವಾ, ಅದಕ್ಕೆ ಕ್ರಿಯಾ ವಿಶೇಷಣ ಜೋರಾಗಿ. ಅವನ ಹೆಸರಿಗೆ ಏನೋ ವಿಶೇಷತೆ ಸೇರಿಸ್ತಾ ಇದ್ದೀವಲ್ವಾ, ಜಾಣ, ಅದು ನಾಮ ವಿಶೇಷಣ. ಅದೇ ತರ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇಂಗ್ಲಿಷ್ನಲ್ಲಿ ನಾವು ಇವುಗಳನ್ನ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಕಲಿತೀವಿ. ಒಟ್ಟು ಎಷ್ಟಿದಾವೆ ಪಾರ್ಟ್ಸ್ ಆಫ್ ಸ್ಪೀಚು? 7 ಇದಾವೆ. ಯಾವ್ಯಾವುದು? ನೌನ್, ಪ್ರನೌನ್, adjective, verb, okay, adverb, okay na, conjunction, conjunction, ನೋಡ್ರಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಮಾಡಬಾರ್ದು. ಪ್ರಿಪೋಸಿಷನ್ ಏನಂತೀವಿ ಇದಕ್ಕೆ? ಪ್ರಿಪೋಸಿಷನ್. ಕೊನೆಯದು ಯಾವುದು? ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ 9ನೇದು ಆರ್ಟಿಕಲ್ಸ್ ಅಂತ ಕನ್ಸಿಡರ್ ಮಾಡ್ತೀವಿ, ಸದ್ಯಕ್ಕೆ 8 ಕಲಿಯೋಣ, ಓಕೆನಾ? ಇಂಟರ್ಜೆಕ್ಷನ್. ಮಕ್ಕಳೇ, ನೌನ್ ಅಂದ್ರೇನು? ನಾಮಪದ, ಹೆಸರನ್ನ ಸೂಚಿಸುವ ಪದ, ಸಿಂಪಲ್. ಪ್ರನೌನ್ ಅಂದ್ರೆ ಹೆಸರು ಬದಲಿ, ಇನ್ಸ್ಟೆಡ್ ಆಫ್ ನೇಮ್. ಸಿ ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಯುವರ್ ನೇಮ್? ರಂಜಿತಾ. ರಂಜಿತಾ ಈಸ್ ಎ ಗುಡ್ ಗರ್ಲ್. ರಂಜಿತಾ ಸಿಂಗ್ಸ್ ವೆಲ್. ರಂಜಿತಾ ಪ್ಲೇಸ್ ವೆಲ್. ನಾನು ಎಷ್ಟು ಸಾರಿ ಬಳಸ್ದೆ ರಂಜಿತಾ ಅಂತ? 3 ಸಾರಿ ಬಳಸ್. ಇವಾಗ ನೋಡಿ, ಇನ್ಸ್ಟೆಡ್ ಆಫ್ ರಂಜಿತಾ, ರಂಜಿತಾ ಈಸ್ ಎ ಗುಡ್ ಗರ್ಲ್, ಶಿ ಸಿಂಗ್ಸ್ ವೆಲ್, ಆಲ್ಸೋ ಪ್ಲೇಸ್ ವೆಲ್. ರಂಜಿತಾ ಬದಲಿ ಏನ್ ಬಳಸಿದೆ? ಶಿ. ಅರ್ಥ ಆಯ್ತಾ? ಐ ವಿಲ್ ಡಿಸ್ಕಸ್ ದಟ್. ಸೊ ನೌನ್ ಬದಲಿ ಬಳಸೋದನ್ನ ಏನಂತ ಕರಿತೀವಿ ನಾವು? ಪ್ರನೌನ್ ಅಂತ ಕರಿತೀವಿ. ಅಡ್ಜೆಕ್ಟಿವ್ ಅಂದ್ರೆ ನೌನ್ನ ವಿಶೇಷತೆ ಹೇಳೋದು. ಈಗ ಅರವಿಂದ್ ಎಂತ ಹುಡುಗ? ಅರವಿಂದು ಜಾಣನೋ ಕೋಣನೋ? ಜಾಣ ಆಗ್ಲಿ ಕೋಣ ಆಗ್ಲಿ, ಇದೇನು ವಿಶೇಷತೆ? ಯಾರ್ದು ವಿಶೇಷತೆ? ನೌನ್ದು. ನೌನ್ ವಿಶೇಷತೆ ಹೇಳೋದು ಯಾವುದು? ಅಡ್ಜೆಕ್ಟಿವ್, ರೈಟ್. ವರ್ಬ್ ಅಂದ್ರೆ ಏನು? ಕೆಲಸ. ಓಕೆ, ವರ್ಬ್ ಏನು? ಕಿಶೋರನು ಗೋಲಿ ಆಡುತ್ತಿದ್ದಾನೆ. ಏನ್ ಮಾಡ್ತಾ ಇದ್ದಾನೆ ಕಿಶೋರ? ಆಡ್ತಿದ್ದಾನೆ. ಓಕೆ. ಅಥವಾ ಅರವಿಂದ ಟಿವಿ ನೋಡುತ್ತಿದ್ದಾನೆ. ಅವನ ಕೆಲಸ ಏನು? ನೋಡ್ತಾ ಇರೋದು. ಅರ್ಥ ಆಯ್ತಾ? ಅಥವಾ ಸನ್ನಿಧಿ, ಓಕೆ, ಹಾಡನ್ನು ಹಾಡುತ್ತಿದ್ದಾಳೆ. ಸನ್ನಿಧಿ ಏನ್ ಮಾಡ್ತಾ ಇದ್ದಾಳೆ? ಹಾಡು ಹಾಡ್ತಾ ಇದ್ದಾಳೆ. ಕ್ರಿಯೆ, ಕೆಲಸವನ್ನ ಸೂಚಿಸುವ ಪದನ ಏನಂತ ಕರಿತೀವಿ ನಾವು? ವರ್ಬ್. ವರ್ಬ್ಗೆ ಆಕ್ಷನ್ ವರ್ಡ್ ಅಂತಾನು ಹೇಳ್ತೀವಿ. ಏನಂತ ಹೇಳ್ತೀವಿ? ವರ್ಬ್ಗೆ ಆಕ್ಷನ್ ವರ್ಡ್. ಆಕ್ಷನ್, ಸ್ಲೀಪಿಂಗ್ ಆಕ್ಷನ್. ಈಗ ನಾನೇನ್ ಮಾಡ್ತಾ ಇದ್ದೀನಿ? ಟೀಚಿಂಗ್ ಆಕ್ಷನ್. ನೀವೇನ್ ಮಾಡ್ತಾ ಇದ್ದೀರಾ? ಕೇಳಿಸ್ಕೊ, ಅದು ಆಕ್ಷನ್. ಓಕೆ. ಸ್ಲೀಪಿಂಗ್, ಟೀಚಿಂಗ್, ಡ್ರಿಂಕಿಂಗ್, ಪ್ಲೇಯಿಂಗ್, ರೈಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್, ಓಕೆ, ಫೈಟಿಂಗ್. ಟೀಚರ್ ಇಲ್ಲ ಅಂದ್ರೆ ಮಾಡ್ತಾರಲ್ಲ, ಅದು ಕೂಡ ಆಕ್ಷನ್. ಫೈಟಿಂಗ್. ಓಕೆ. ಸೊ ಅದಕ್ಕೆ ಏನಂತ ಕರಿತೀವಿ ನಾವು? ವರ್ಬ್ ಅಂತ ಕರಿತೀವಿ. ವರ್ಬ್ ಬದಲಿ ವರ್ಬ್ನ ವಿಶೇಷತೆ ಹೇಳೋದು. ಸಿ, ಕಿಶೋರ್ ಈಸ್ ಫೈಟಿಂಗ್ ಲೈಕ್ ಎ ಟೈಗರ್. ಕಿಶೋರ್ ಹೆಂಗ್ ಫೈಟ್ ಮಾಡ್ತಾ ಇದ್ದಾನೆ? ಟೈಗರ್ ತರ ಫೈಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಏನಂತ ಕರಿತೀವಿ ನಾವು? ಅಡ್ವರ್ಬ್. ಅವನ್ ಫೈಟ್ ಮಾಡ್ತಾನೆ. ಅಥವಾ ಯು ಕ್ಯಾನ್ ಸೇ ಅರವಿಂದ್ ಆರ್ ಭಾಸ್ಕರ್ ಈಸ್ ರನ್ನಿಂಗ್ ಲೈಕ್ ಎ ಹಾರ್ಸ್. ಭಾಸ್ಕರ್ ಈಸ್ ರನ್ನಿಂಗ್ ಲೈಕ್ ಭಾಸ್ಕರ್ ಈಸ್ ರನ್ನಿಂಗ್ ಫಾಸ್ಟ್. ಭಾಸ್ಕರ್ ಈಸ್ ರನ್ನಿಂಗ್ ಫಾಸ್ಟ್. ಭಾಸ್ಕರ್ ಹೆಂಗ್ ಓಡ್ತಾ ಇದ್ದಾನೆ? ಜೋರಾಗಿ ಓಡ್ತಾ ಇದ್ದಾನೆ. ಆ ಜೋರಾಗಿ ಅನ್ನೋದೇನು? ಕ್ರಿಯೆಯ ವಿಶೇಷತೆ. ಓಕೆ. ಅಥವಾ ಸನ್ನಿಧಿ ಇಂಪಾಗಿ ಹಾಡುತ್ತಿದ್ದಾಳೆ. ಸನ್ನಿಧಿ ಸಿಂಗಿಂಗ್ ಮೆಲೋಡಿಯಸ್ಲಿ. ಹಾಡೋದೊಂದು, ಹಿಂಪಾಗಿ ಆಡೋದೊಂದು. ಅರ್ಥ ಆಯ್ತಾ? ಇಂಪಾಗಿ ಆಡಿದಾಗ ಕೇಳಿಸ್ಕೋಬೇಕನ್ಸುತ್ತೆ. ಹೇಗೆ ಹಾಡ್ತಾ ಇದ್ದಾಳೆ? ಇಂಪಾಗಿ ಆಡ್ತಾ ಇದೆ. ಸೊ ಕ್ರಿಯೆಯ ವಿಶೇಷತೆ ಹೇಳೋದೇನು ಮಕ್ಕಳ? ಅಡ್ವರ್ಬ್. ವರ್ಬ್ನ ಸ್ಪೆಷಾಲಿಟಿ ಹೇಳೋದು ಯಾವುದು? ಅಡ್ವರ್ಬ್. ಅರ್ಥ ಆಯ್ತಾ? ನಾವು ಕಮ್ ಟು ಕಂಜಂಕ್ಷನ್. ಕಂಜಂಕ್ಷನ್ ಅಂದ್ರೆ ಬ್ರಿಡ್ಜ್ ಇದ್ದಂಗೆ. ಈಗ ನದಿ ಇರ್ತದೆ, ಈ ಕಡೆ ಒಂದು ಊರು ಇರುತ್ತೆ, ಈ ಕಡೆ ಒಂದು ಊರು ಇರುತ್ತೆ. ಬ್ರಿಡ್ಜ್ ಏನ್ ಮಾಡುತ್ತೆ? ಇದನ್ನ ಸೇರ್ಸುತ್ತಲ್ವಾ? ಈ ಕಡೆಯಿಂದ ಈ ಕಡೆ ಹೋಗ್ಬೋದು, ಈ ಕಡೆಯಿಂದ. ಅದೇ ತರ ಕಂಜಂಕ್ಷನ್ ಏನ್ ಮಾಡುತ್ತೆ? 2 ಸೆಂಟೆನ್ಸ್ಗಳನ್ನ ಸೇರ್ಸುತ್ತೆ. ಅರ್ಥ ಆಯ್ತಾ?
ಏನ್ ಹೇಳ್ದೆ ನಾನು? ಕಂಜಂಕ್ಷನ್ ಏನ್ ಮಾಡುತ್ತೆ? ಎರಡು ಸೆಂಟೆನ್ಸಸ್ಗಳನ್ನ ಸೇರಿಸ್ತಿರ್ತದೆ. ಅರ್ಥ ಆಯ್ತಾ? ಈಗ ಫಾರ್ ಎಕ್ಸಾಂಪಲ್, ರವಿ ಪ್ಲೇಸ್ ವೆಲ್. ರವಿ ಪ್ಲೇಸ್ ವೆಲ್. ರಾಮ್ ಪ್ಲೇಸ್ ವೆಲ್. ರವಿ ಚೆನ್ನಾಗಿ ಆಡ್ತಾನೆ, ರಾಮ್ ಚೆನ್ನಾಗಿ ಆಡ್ತಾನೆ. ಎರಡು ವಾಕ್ಯ ಅಲ್ವಾ? ನಾನು ಇದನ್ನು ಸೇರಿಸಿ ಒಂದು ಮಾಡ್ಲಾ? ರವಿ ಮತ್ತು ರಾಮ್ ಚೆನ್ನಾಗಿ ಆಡ್ತಾರೆ. ರವಿ ಆ್ಯಂಡ್ ರಾಮ್ ಪ್ಲೇಸ್ ವೆಲ್. ಎಷ್ಟು ವಾಕ್ಯ ಆಯಿತು? ಒಂದು ವಾಕ್ಯ ಆಯ್ತಲ್ಲ. ಸೊ ಎರಡು ವಾಕ್ಯಗಳನ್ನ ಜೋಡಿಸುವಂಥ ಪದಗಳನ್ನ ಏನಂತ ಕರಿತೀವಿ ನಾವು? ಕಂಜಂಕ್ಷನ್. ಆ್ಯಂಡ್, ಬಿಕಾಸ್, ಆರ್, ಓಕೆ, ನಾರ್, ನೈದರ್, ಇವನ್ನೆಲ್ಲ ಏನಂತ ಕರಿತೀವಿ ನಾವು? ಕಂಜಂಕ್ಷನ್. ಓಕೆ. ಪ್ರಿಪೋಸಿಷನ್ ಅಂದರೆ ಇದು ಸೆಂಟೆನ್ಸ್ ಒಳಗಡೆನೆ. ಈಗ ಫಾರ್ ಎಕ್ಸಾಂಪಲ್, ಪೆನ್ ಇದೆ ನನ್ನ ಕೈಯಲ್ಲಿ. ವೆರ್ ಈಸ್ ಮೈ ಪೆನ್? ಇಟ್ ಈಸ್ ಇನ್ ದ ಪಾಕೆಟ್. ಎಲ್ಲಿದೆ ಪೆನ್ನು? ಇನ್ ಮೈ ಪಾಕೆಟ್. ವೆರ್ ಈಸ್ ದಿಸ್ ಪೆನ್? ಇನ್ ಮೈ ಹೆಡ್, ಆನ್ ಮೈ ಹೆಡ್? ತಲೆ ಒಳಗಡೆ ಇದೆಯಾ, ತಲೆ ಮೇಲಿದೆಯಾ ಕಿಶೋರ? ತಲೆ ಒಳಗಡೆ ಇಲ್ಲ ತಾನೆ? ಎಸ್, ಇಟ್ ಈಸ್ ಆನ್ ಮೈ ಹೆಡ್. ಅರ್ಥ ಆಯ್ತಾ? ವೆರ್ ಈಸ್ ದಿಸ್ ಪೆನ್? This pen, this black pen is in my hand. Where is this pen? This black pen is in my hand. Artha aita? This pen is in my pocket. If I keep it here, it is on my head. Nanna tale mele ide. Artha aita? Iga ondu koti marad mele kutkondige ankolri. Monkey is sitting on the tree. On tree. ಈ ಥರ ವರ್ಡ್ಸ್, ಆನು, ಇನ್ನು, ಓಕೆ, ಫ್ರಮ್. ಓಕೆ, ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್? ಅಂಕಿತಾ. ಅಂಕಿತಾ ಗಂಗಾವತಿಯಿಂದ ಬರುತ್ತಿದ್ದಾಳೆ. ಎಲ್ಲಿಂದ ಬರ್ತಾ ಇದ್ದಾಳೆ? ಅಂಕಿತಾ ಈಸ್ ಕಮಿಂಗ್ ಫ್ರಮ್ ಗಂಗಾವತಿ. ಫ್ರಮ್ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಏನ್ ಮಾಡ್ತಿದೆ? ಸೆಂಟೆನ್ಸ್ ಒಳಗಡೆನೆ ಒಂದು ಕನೆಕ್ಷನ್ನ ಎಸ್ಟಾಬ್ಲಿಷ್ ಮಾಡುತ್ತೆ. ಈಗ ಮರ, ಕೋತಿ ಇದೆ. ಅರ್ಥ ಇದೆಯಾ? ಕೋತಿ ಮರದ ಮೇಲೆ ಇದೆ. ಮೇಲೆ ಅನ್ನೋದೇನ್ ಮಾಡ್ತು? ಸೆಂಟೆನ್ಸ್ ಅನ್ನ ಪೂರ್ತಿ ಮಾಡ್ತು. ಅಂತವುಗಳನ್ನ ಏನಂತ ಕರಿತೀವಿ ನಾವು? ಪ್ರಿಪೋಸಿಷನ್. ಇಂಟರ್ಜೆಕ್ಷನ್ ಅಂದ್ರೆ ಸಡನ್ ಫೀಲಿಂಗ್ಸ್. ಆಗ್ಲೇ ನಾವು ಕನ್ನಡದಲ್ಲಿ ನೋಡಿದ್ವಲ್ಲ, ಹೋ ಎಷ್ಟು ಸುಂದರವಾದ ಸ್ಥಳ. ಸಡನ್ ಆಗಿ ಹೇಳಂತ, ಸಡನ್ ಆಗಿ ಎಕ್ಸ್ಪ್ರೆಸ್ ಮಾಡೋಂಥ ವರ್ಡ್ಸ್ ಗಳಿಗೆ ನಾವೇನಂತ ಕರಿತೀವಿ? ಇಂಟರ್ಜೆಕ್ಷನ್. ವಾವ್, ವಾಟ್ ಅ ಬ್ಯೂಟಿಫುಲ್ ಫ್ಲವರ್. ಚೆನ್ನಾಗಿರೋ ಗಾರ್ಡನ್ಗೆ ಹೋಗ್ತೀರಪ್ಪ, ಮಸ್ತ್ ಹೂ ಅರಳಿರುತ್ತೆ. ನೋಡಿದ ತಕ್ಷಣ ಅಯ್ಯೋ ಹತ್ಕೊಂಡ್ಬಿಟ್ಟು ಹೂ ಅರಳ್ಬಿಟ್ಟಿದೆ ಅಂತ ಹೇಳ್ತೀರಾ? ಒಂದು ದೊಡ್ಡ ಆನೆ ನೋಡ್ತೀರಾ, ಆಶ್ಚರ್ಯ ಆಗ್ತದ ಇಲ್ಲ? ಓಹೋ ಆನೆ ನೋಡ್ಬಿಟ್ಟೆ ಅಂತ ಹೇಳ್ತೀರಾ? ಯಪ್ಪ ಆನೆ ನೋಡ್ದೆ ಅಂತ ಹೇಳ್ತಿರ್ತಾನೆ ಅಲ್ವಾ? ಸಡನ್ ಫೀಲಿಂಗ್. ಅಥವಾ ನೀವೊಂದು ನಾಯಿ ಮರಿ ಸಾಕಿರ್ತೀರ, ಅಥವಾ ಬೆಕ್ಕಿನ ಮರಿ ಸಾಕಿರ್ತೀರ, ಏನೋ ಆಗ್ಬಿಟ್ಟು ಅದು ಸತ್ತೋಗ್ಬಿಡುತ್ತೆ. ದುಃಖದಿಂದ ಹೇಳ್ತೀರಲ್ವಾ, ಅಯ್ಯೋ ನಾಯಿ ಮರಿ ಸತ್ತೋಗ್ಬಿಡ್ತು, ಐ ಲಾಸ್ಟ್ ಮೈ ಪೆಟ್. ಅಥವಾ ಕ್ರಿಕೆಟ್ ಆಡ್ತಾ ಇರ್ತೀರಾ, ಮಸ್ತ್ ಮ್ಯಾಚ್ ನಡೆದಿರ್ತದೆ, ಲಾಸ್ಟ್ ಬೆಟ್ಟಿಗಿಟ್ಟು ಆಡಬಾರ್ದು, ಓಕೆನಾ? ಚೆನ್ನಾಗಿ ಆಡ್ಬೇಕು ಕ್ರಿಕೆಟ್. ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ಲಾಸ್ಟ್ ಒಂದು ಬಾಲಲ್ಲಿ 2 ರನ್ ಬೇಕಾಗಿರುತ್ತೆ, ಓಕೆ? ಸೊ ಆ ಬಾಲ್ಗೆ 4 ಹೊಡೆದ್ಬಿಡ್ತಾರೆ. ಅವಾಗ ಏನು ಮಾಡ್ತೀರಾ? ಅಯ್ಯೋ 4 ಹೊಡೆದ್ಬಿಟ್ಟೆ, ನಾನು ಗೆದ್ದುಬಿಟ್ಟೆ ಅಂತ ಇಷ್ಟು ಸಮಾಧಾನವಾಗಿ ಹೇಳ್ತೀರಾ ಅಥವಾ ಕುಣಿದಾಡ್ತೀರಾ? ಹುರ್ರಾ, ವಿ ವನ್ ದ ಮ್ಯಾಚ್, ಗೆದ್ಬಿಟ್ಟಿವಿ ಅಂತ ಬ್ಯಾಟ್ ಒಂದು ಕಡೆ ಬಿಸಾಕೋದು, ಸ್ಟಂಪ್ ಒಂದು ಕಡೆ ಬಿಸಾಕೋದು, ಎಗರಾಡೋದು ಮಾಡ್ತೀರಾ ಇಲ್ವಾ? ಸಡನ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀವಲ್ಲ, ಅಂಥದಕ್ಕೆ ಏನಂತ ಕರಿತೀವಿ ನಾವು? ಇಂಟರ್ಜೆಕ್ಷನ್. ಅರ್ಥ ಆಯ್ತಾ ಮಕ್ಕಳ? ಎಸ್. ಈಗ ಪ್ರಶ್ನೆಗೆ ಹೋಗೋಣ. ಆಗಿದ್ರೆ ನಾವು ಎಲ್ಲಿಂದ ಸ್ಟಾರ್ಟ್ ಆಯ್ತಿದ್ದು? ಕ್ವಶನ್ ಇಂದ ಸ್ಟಾರ್ಟ್ ಆಯ್ತು. ಓಕೆ, ರೈಟ್. ವಾಟ್ ವಾಸ್ ಅವರ್ ಕ್ವಶನ್? ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್. ಐಡೆಂಟಿಫೈ ದ ಅಡ್ಜೆಕ್ಟಿವ್. ಹಾಗಿದ್ರೆ ಡಾಗ್ ಏನು ಇಲ್ಲಿ? ಒಂದು ಪ್ರಾಣಿ ಹೆಸರಲ್ವಾ? ಪ್ರಾಣಿಯ ಹೆಸರು ಅಂದ್ರೆ ಏನಂತೀವಿ? ಅದಕ್ಕೆ ನೌನ್ ಅಂತ ಕರಿತೀವಿ ತಾನೆ? ಓಕೆ. ಸೊ ಅನಿಮಲ್, ಅನಿಮಲ್ ಅಂದ್ರೆ ಏನು? ಪ್ರಾಣಿಗಳು, ಅದು ಸಹ ನೌನ್. ಹಾಗಿದ್ರೆ ಈಗ ಉಳಿದಿರೋದು ಯಾವುದು? ಫೇತ್ಫುಲ್ ಅಲ್ವಾ? ಫೇತ್ಫುಲ್ ಅಂದ್ರೆ ನಾಯಿ ಒಂದು ನಿಯತ್ತಿನ ಪ್ರಾಣಿ. ಇಲ್ಲಿ ನಾಯಿ ವಿಶೇಷತೆ ಹೇಳ್ತಾ ಇರತಕ್ಕಂಥ ಪದ ಯಾವುದು? ಫೇತ್ಫುಲ್. ಎಸ್. ಹಾಗಿದ್ರೆ ನಾಮಪದದ ವಿಶೇಷತೆ ಹೇಳೋದು ಏನಾಗುತ್ತೆ ಅಂತ ಹೇಳಿದೆ ನಾನು? ಅರವಿಂದ್ ಜಾಣ ಹುಡುಗ. ವಿಶೇಷತೆ ಯಾವುದು ಅದರಲ್ಲಿ? ಜಾಣ. ಹಾಗಿದ್ರೆ ನಾಮ ವಿಶೇಷಣ ಅಥವಾ ಏನಂತ ಕರಿತೀವಿ ಅದಕ್ಕೆ? ಅಡ್ಜೆಕ್ಟಿವ್. ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಅಡ್ಜೆಕ್ಟಿವ್. ಫೈನ್. ಸೊ ಹಾಗಿದ್ರೆ
ಅಡ್ಜೆಕ್ಟಿವ್ ಯಾವುದು ಮಕ್ಕಳ? ಫೇತ್ಫುಲ್. ಅರ್ಥ ಆಯ್ತಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಗೊತ್ತಿದ್ರೆ ಇದನ್ನ ಈಸಿಯಾಗಿ ಹೇಳ್ಬೋದು. ಸೊ ಡಾಗ್ ಏನಾಗುತ್ತೆ ಇಲ್ಲಿ ಆಗಿದ್ರೆ? ನೌನ್. ಅನಿಮಲ್ ಸಹ ಇಟ್ ಈಸ್ ಆಲ್ಸೋ ನೌನ್, ಕಾಮನ್ ನೌನ್ ಅಂತ ಹೇಳ್ತೀವಿ. ಅದನ್ನ ಹೈಯರ್ ಕ್ಲಾಸಸ್ ಅಲ್ಲಿ ಕಲೀರಿ. ಓಕೆ, ಇಟ್ ಈಸ್ ಆಲ್ಸೋ ನೌನ್. ಫೇತ್ಫುಲ್ ಏನಾಗ್ತದೆ? ಏನಿದು? ಅಡ್ಜೆಕ್ಟಿವ್. ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗುತ್ತೆ, ADJECTIV. ಓಕೆ, ಎ ಅನ್ನೋದು ಆರ್ಟಿಕಲ್ ಆಗುತ್ತೆ. ವಿಲ್ ಕಮ್ ಟು ದಟ್ ಲೇಟರ್. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, 22. ದ ಕಾಂಟ್ರಾಕ್ಟೆಡ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್. ದ ಕಾಂಟ್ರಾಕ್ಟೆಡ್ ಆರ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್. ನಾನು ಆಗ್ಲೇ ಹೇಳಿದೆ, ಕಾಂಟ್ರಾಕ್ಟ್ ಅಂದ್ರೆ ಏನು? ಜಾಸ್ತಿ ಇರ್ತದೆ, ಅದನ್ನ ಏನ್ ಮಾಡಬೇಕು? ಕಡಿಮೆ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಓಕೆ, ರೈಟ್. ಸೊ ಕಾಂಟ್ರಾಕ್ಟೆಡ್ ಫಾರ್ಮ್ ಅಂದ್ರೆ ಉದ್ದ ಇರೋದನ್ನ ಏನ್ ಮಾಡೋದು? ಚಿಕ್ಕದು ಮಾಡೋದು. ಓಕೆ, ಅಳಗಿಸ್ಬಿಡ್ತೀನಿ ಇದನ್ನ. ಯಾರಿಗೆ ಗೊತ್ತು ಕಾಂಟ್ರಾಕ್ಟೆಡ್ ಫಾರ್ಮ್ಸ್, ಲಾಂಗ್ ಫಾರ್ಮ್ಸ್? ಲಾಂಗ್ ಫಾರ್ಮ್ ಅಂದ್ರೆ ಉದ್ದ ಇರೋದು, ಕಾಂಟ್ರಾಕ್ಟೆಡ್ ಫಾರ್ಮ್ ಅಂದ್ರೆ ಅಳಗಿಸೋದಲ್ಲ. ಕಾಂಟ್ರಾಕ್ಟೆಡ್ ಫಾರ್ಮ್ ಅಂದ್ರೆ ಏನು? ಚಿಕ್ಕದ್ ಮಾಡೋದು. ರೈಟ್, ವಿಲ್ ಲರ್ನ್ ದಟ್. ನೋಡಿ ಮಕ್ಕಳ, ಸಿ, ಲಾಂಗ್ ಫಾರ್ಮ್, ಓಕೆ, ಶಾರ್ಟ್ ಫಾರ್ಮ್ ಅಥವಾ ಕಾಂಟ್ರಾಕ್ಟೆಡ್ ಫಾರ್ಮ್. ಶಾರ್ಟ್ ಫಾರ್ಮ್ ಇನ್ನೊಂದು ಹೆಸರು ಏನಿದೆ? ಕಾಂಟ್ರಾಕ್ಟೆಡ್, ಸಂಕುಚಿತ ಅಂತ ಹೇಳ್ತೀವಿ. ಕಾಂಟ್ರಾಕ್ಟೆಡ್ ಅಥವಾ ಕುಗ್ಗಿರುವ. ಲಾಂಗ್ ಅಂದ್ರೆ ಉದ್ದ, ಶಾರ್ಟ್ ಅಂದ್ರೆ ಕುಳ್ಕಿರೋದು ಅಥವಾ ಚಿಕ್ಕದು. ಫಾರ್ ಎಕ್ಸಾಂಪಲ್ ಇಲ್ಲಿ ಏನ್ ಕೇಳಿದಾರೆ ಅವರು? ವಿಲ್ ನಾಟ್. ಇದನ್ನ ಶಾರ್ಟ್ ಆಗಿ ಬರ್ದೇನಾಗುತ್ತೆ ಗೊತ್ತಾ ಮಕ್ಕಳ? ನೋಡ್ರಿ, WON ಅಪಾಸ್ಟ್ರೋಫ್. ಲೇಖನ ಚಿಹ್ನೆಗಳಲ್ಲಿ ನಾವು ಲೈಕ್ ವಿಲ್ ಕಮ್ ಟು ದಟ್. ಪಂಕ್ಚುಯೇಷನ್ ಮಾರ್ಕ್ಸ್ ಕನ್ನಡದಲ್ಲಿ ಕಲ್ತ್ವಲ್ಲ ಲೇಖನ ಚಿಹ್ನೆಗಳು, ಅದಕ್ಕೆ ಇಂಗ್ಲಿಷಲ್ಲಿ ಪಂಕ್ಚುಯೇಷನ್ ಮಾರ್ಕ್ ಅಂತ ಕರಿತೀವಿ. ಈ ತರ ಮೇಲೆ ಬರೆದಿದ್ದು ಅಪಾಸ್ಟ್ರೋಫ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪಾಸ್ಟ್ರೋಫ್ ಅಂತ ಕರಿತೀವಿ. ಓಕೆ, ಓಂಟ್. ವಿಲ್ ನಾಟ್ ಏನಾಯ್ತು? ಓಂಟ್. ಅರ್ಥ ಆಯ್ತಾ? ಅದೇ ತರ ವಿ ಆರ್. ಇದನ್ನ ಹೇಗೆ ಬರಿತೀವಿ ಅಂದ್ರೆ ವಿ ಬರಿತೀವಿ, ಇಲ್ಲೊಂದು ಅಪಾಸ್ಟ್ರೋಫ್ ಹಾಕ್ತೀವಿ, RE ಅಂತ ಬರಿತೀವಿ. ಅರ್ಥ ಆಯ್ತಾ? ಅಥವಾ ಕ್ಯಾನ್ ನಾಟ್, CAN ಬರಿತೀವಿ, ಅಪಾಸ್ಟ್ರೋಫ್ ಹಾಕ್ತೀವಿ, T ಬರಿತೀವಿ. ನೋಡ್ರಿ, ಎಲ್ಲಿ ನಾಟ್ ಇರ್ತದೆ ಅಲ್ಲಿ ಏನಷ್ಟೇ ಬರಿತೀವಿ, ಎನ್ ಬರೆದು ಅಪಾಸ್ಟ್ರೋಫ್ ಹಾಕಿ T ಬರಿತಾ ಇದೀವಿ. ಏನು ಹೋಗ್ತಾ ಇದೆ? ಓ ಹೋಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಅಥವಾ ಯು ಕ್ಯಾನ್ ಸೇ ವಿ ಹ್ಯಾವ್. ಬಂದಾಗ ಏನ್ ಮಾಡ್ತೀವಿ? ವಿ ಹೇಗಿದೆ ಹಾಗೆ ಬರಿತೀವಿ. ಇಲ್ಲಿ ಅಪಾಸ್ಟ್ರೋಫ್ ಹಾಕ್ತೀವಿ, ಈ ಲಾಸ್ಟ್ 2 ಲೆಟರ್ಸ್ ಮಾತ್ರ ಬರಿತೀವಿ. ಈ ತರ ಬರೆದ್ರೆ ಏನು? ವಿ ಹ್ಯಾವ್. ಅರ್ಥ ಆಯ್ತಾ? ಯು ಕ್ಯಾನ್ ಸಿ ಐ ವಿಲ್. ಇದನ್ನು ಶಾರ್ಟ್ ಆಗಿ ಬರೆದ್ರೆ ಏನಾಗುತ್ತೆ ಗೊತ್ತಾ? ಐ ಬರಿತೀವಿ, ಅಪಾಸ್ಟ್ರೋಫ್ ಹಾಕ್ತೀವಿ, LL. ಇದು ಯಾವ ಫಾರ್ಮು? ಲಾಂಗ್ ಫಾರ್ಮ್. ದಿಸ್ ಇಸ್ ಲಾಂಗ್ ಫಾರ್ಮ್ ಅಂಡ್ ದಿಸ್ ಒನ್ ಇಸ್ ಶಾರ್ಟ್ ಫಾರ್ಮ್. ಓಕೆನಾ? ರೈಟ್. ಸೊ ಹಾಗಿದ್ರೆ ಈಗ ನೋಡೋಣ, ಆನ್ಸರ್ ನೋಡೋಣ ಈಗ. ಯಾ, ಮೇಲ್ ಕಳಿಸೋಣ ಇದನ್ನ. ಓಕೆ, ರೈಟ್. ಮೇಲೋಗ್. ರೈಟ್. ದ ಕಾಂಟ್ರಾಕ್ಟೆಡ್ ಆರ್ ಶಾರ್ಟ್ ಫಾರ್ಮ್ ಆಫ್ ವಿಲ್ ನಾಟ್ ಈಸ್ will not. not will not. ಸಾರಿ, ಆನ್ಸರ್ ಯಾವ್ದಾಗುತ್ತೆ? ಇದು ರಾಂಗ್ ಇದೆ. ಆನ್ಸರ್ ಯಾವುದು? won't. will not ಏನಾಗುತ್ತೆ? I will not, I won't. ಎಸ್. ಓಕೆ, 23ನೇದು ನೋಡ್ರಿ. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ he did not work hard. ಓಕೆ, ನೋಡ್ರಿ 22ನೇದು ನೋಡ್ರಿ, ಅದ್ರಲ್ಲಿ ತಪ್ಪಾಗಿ ಮಾರ್ಕ್ ಮಾಡಿದ್ದಾರೆ. will not ಇದೇನಾಗುತ್ತೆ? won't. ಓಕೆನಾ? ರೈಟ್. 23 ನೋಡ್ರಿ. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ he did not work hard. ಜೇಮ್ಸ್ ಅವನು ಸಕ್ಸಸ್ ಆಗಲಿಲ್ಲ, ಅವನು ಏನಂತಾರೆ ಸಕ್ಸಸ್ಫುಲ್ ಆಗಲಿಲ್ಲ. ಯಾಕೆ ಅಂದರೆ ಅವನು ಹಾರ್ಡ್ ವರ್ಕ್ ಮಾಡಿರಲಿಲ್ಲ. ಏನು ಬಳಸ್ಬೇಕಿಲ್ಲಿ ನಾವು? ಯಾಕೆ. ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಬಿಕಾಸ್. ನೋಡ್ರಿ, ಇದು ಒಂದು ಸೆಂಟೆನ್ಸ್, ಇದು ಒಂದು ಸೆಂಟೆನ್ಸ್. ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಒಂದು ಸೆಂಟೆನ್ಸ್. he did not work hard
ಇದು ಮತ್ತೊಂದು ಸೆಂಟೆನ್ಸ್. ಇವೆರಡನ್ನು ಕೂಡಿಸ್ತಾ ಇರ್ತಕ್ಕಂಥ ವರ್ಡ್ ಯಾವುದು? ಬಿಕಾಸ್. ಹಾಗಿದ್ರೆ ಬಿಕಾಸ್ ಏನು ಪಾರ್ಟ್ಸ್ ಆಫ್ ಸ್ಪೀಚ್ ಪ್ರಕಾರ? ಕಂಜಂಕ್ಷನ್. ಕಂಜಂಕ್ಷನ್ ಏನ್ ಮಾಡುತ್ತೆ? ಎರಡು ಸೆಂಟೆನ್ಸ್ ಅನ್ನ ಕನೆಕ್ಷನ್ ಮಾಡುತ್ತೆ. ಕಂಜಂಕ್ಷನ್ ಅಂದ್ರೆ ಕನೆಕ್ಟಿಂಗ್ ವರ್ಡ್, ರೈಟ್? ಸೊ ಹಾಗಿದ್ರೆ ಇಲ್ಲಿ ಏನ್ ಬರುತ್ತೆ ಆನ್ಸರು? ಬಿಕಾಸ್ ಬರುತ್ತೆ. ಅರ್ಥ ಆಯ್ತಾ? ಸೊ 23 ಏನಾಗುತ್ತೆ ಮಕ್ಕಳ? ಬಿಕಾಸ್. ವಾಟ್ ಇಸ್ ದಿಸ್? ಬಿಕಾಸ್ ಏನು? ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಅಂತ ಕರಿತೀವಿ ಅದಕ್ಕೆ? ಕಂಜಂಕ್ಷನ್. ರೈಟ್. ಮುಂದಿನ ಪ್ರಶ್ನೆ ಹೋಗೋಣ. 24. ದ ನೆಗೆಟಿವ್ ಫಾರ್ಮ್ ಆಫ್ ವರ್ಡ್ ಸೆನ್ಸ್. ಪಾಸಿಟಿವ್ ಫಾರ್ಮು, ನೆಗೆಟಿವ್ ಫಾರ್ಮ್. ನೋಡಿ, ಪಾಸಿಟಿವ್ ಯಾವುದರಿಂದ ರೆಪ್ರೆಸೆಂಟ್ ಮಾಡ್ತೀವಿ? ಪ್ಲಸ್ ಇಂದ. ನೆಗೆಟಿವ್ನ ಮೈನಸ್ ಇಂದ. ಪಾಸಿಟಿವ್ ಫಾರ್ಮ್ ಅಂದ್ರೆ ಈಗ ಚೆನ್ನಾಗಿದೆ ಪಾಸಿಟಿವ್, ಚೆನ್ನಾಗಿಲ್ಲ ನೆಗೆಟಿವ್. ಅರ್ಥ ಆಯ್ತಾ? ಓದ್ತಾನೆ ಪಾಸಿಟಿವ್, ಓದಲ್ಲ ಓದಬೇಕು ಪಾಸಿಟಿವ್. ಓಕೆ, ರೈಟ್. ಇಲ್ಲೇನು ಕೇಳಿದಾರೆ ಅವರು? ಸೆನ್ಸ್. ಇದು ನಾನು ನೆಗೆಟಿವ್ ಮಾಡಿದ್ರೆ ಏನಾಗುತ್ತೆ? ಸೆನ್ಸ್ ಇಲ್ಲ. ಸೆನ್ಸ್ ಇದೆಯಾ ಇಲ್ಲ ಅಂತ ಕೇಳ್ತಿರ್ತೀವಲ್ಲ ಕೆಲವೊಂದ್ಸಾರಿ. ಅಂದ್ರೆ ಜಾಗೃತರಾಗಿದ್ದೀರಾ ಇಲ್ಲ ಅಂತ ಅರ್ಥ. ಸೆನ್ಸು ನೆಗೆಟಿವ್ ಮಾಡಿದ್ರೆ ಏನಾಗುತ್ತೆ? ಸೆನ್ಸ್ ಲೆಸ್. ಲೆಸ್ ಅಂದ್ರೆ ಏನು? ಇಲ್ಲ. ಶುಗರ್ ಲೆಸ್ ಅಂದ್ರೆ ಏನು? ಶುಗರ್ ಇಲ್ಲ. ಹಂಗೆ ಸೆನ್ಸ್ ಲೆಸ್ ಅಂದ್ರೆ ಎಷ್ಟು ಜನಕ್ಕಿಲ್ಲ? ಎಷ್ಟು ಜನಕ್ಕಿಲ್ಲ? ಹೌದಾ? ಓಕೆ, ಸೆನ್ಸ್ ಇರ್ಬೇಕು ಎಲ್ಲರಿಗೂ. ಅರ್ಥ ಆಯ್ತಾ? ರೈಟ್. ಸೊ ಸೆನ್ಸ್ಗೆ ನೆಗೆಟಿವ್ ಫಾರ್ಮ್ ಏನಾಗುತ್ತೆ ಮಕ್ಕಳ? ಸೆನ್ಸ್ ಲೆಸ್. ಓಕೆ, ಎಲ್ಲಿದೆ ಆನ್ಸರು? ಯಾ, ರೈಟ್ ಆನ್ಸರ್ 25. ಯಾರು ಓದ್ತೀರಾ? ಎಸ್, ಮಹೇಂದ್ರ, ಸಾರಿ ಅರವಿಂದ್. ಮಿಕ್ಕಿದವ್ರು ಮಾತಾಡಬಾರ್ದು. ಓದು. ಪ್ಯಾಟೆಡ್. ಪ್ಯಾಟೆಡ್. ಜೆಂಟ್ಲಿ ಆನ್ ಇಟ್ಸ್ ಬ್ಯಾಕ್. ಓಕೆ, ಕೂತ್ಕೋ. ಸೊ ಹನುಮಂತ ಪ್ಯಾಟೆಡ್ ದ ಶೀಪ್ ಜೆಂಟ್ಲಿ ಆನ್ ಇಟ್ಸ್ ಬ್ಯಾಕ್. ಸಿ ಕಿಶೋರ್, ಬಾಯ್. ಓಕೆ, ಬೇಗಪ್ಪ. ಪ್ಯಾಟ್ ಅಂದ್ರೆ ಏನು ಗೊತ್ತಾ? ಹಿಂಗೆ. ಇದಕ್ಕೆ ಏನಂತ ಕರಿತೀವಿ? ಪ್ಯಾಟ್. ಸೊ ಹನುಮಂತ ಏನ್ ಮಾಡ್ತಾನೆ? ನಾನು ಹನುಮಂತ ಅನ್ಕೊಳ್ಳಿ. ಇದು ಶೀಪ್ ಅಂದ್ರೆ ಏನು? ಕುರಿ. ಸೊ ಕುರಿನ ಏನ್ ಮಾಡ್ತಾನೆ ಹನುಮಂತ? ಓಕೆ, ಪ್ಯಾಟೆಡ್. ಹೆಂಗ್ ಪ್ಯಾಟ್ ಮಾಡ್ದ? ಜೆಂಟ್ಲಿ, ಸ್ಮೂತ್ ಆಗಿ. ಜೋರಾಗಿ ಬಾರಿಸಿದ್ರೆ ಪ್ಯಾಟ್ ಅನ್ನಲ್ಲ ಅದಕ್ಕೆ. ಓಕೆ, ಗುಡ್, ವೆರಿ ಗುಡ್, ಒಳ್ಳೆ ಕುರಿ ಇದು ಅಂತ. ಅರ್ಥ ಆಯ್ತಾ? ಸೊ ಪ್ಯಾಟ್ ಅನ್ನೋದು ವರ್ಬ್. ಪ್ಯಾಟ್ ಅನ್ನೋದೇನು? ವರ್ಬ್. ನೋಡಿ ಇಲ್ಲಿ, ಪ್ಯಾಟ್ ಅನ್ನೋದು ವರ್ಬ್. ವರ್ಬ್ ಅಲ್ಲಿ ಎಷ್ಟು ಫಾರ್ಮ್ ಇರ್ತದೆ? ವರ್ಬ್ ಅಲ್ಲಿ ಎಷ್ಟು ಫಾರ್ಮ್ ಇರ್ತದೆ? ಟೋಟಲ್ 4 ಫಾರ್ಮ್ ಇರುತ್ತೆ. ಪ್ರೆಸೆಂಟು, ಪಾಸ್ಟು, ಪಾಸ್ಟ್ ಪಾರ್ಟಿಸಿಪಲ್, ING ಫಾರ್ಮ್. ಅದಕ್ಕೆ ಏನಂತ ಕರಿತೀವಿ ನಾವು? V1, V2, V3, V4. ಈಗ ಫಾರ್ ಎಕ್ಸಾಂಪಲ್, ಡ್ರಿಂಕ್, ಡ್ರ್ಯಾಂಕ್, ಡ್ರಂಕ್, ಡ್ರಿಂಕಿಂಗ್. ಅರ್ಥ ಆಯ್ತಾ? ಈಟ್, ಏಟ್, ಈಟನ್, ಈಟಿಂಗ್. ಅದೇ ತರ ಪ್ಯಾಟ್, ಪ್ಯಾಟೆಡ್. ಓಕೆ, ಪ್ಯಾಟೆಡ್, ಪ್ಯಾಟಿಂಗ್. ಓಕೆ, ಸೊ ಪ್ಯಾಟ್ ಆಗಿದ್ರೆ ಏನಾಗುತ್ತೆ ಮಕ್ಕಳ? ಇಟ್ ಇಸ್ ಎ ವರ್ಬ್. ನೋಡಿ, ಪ್ಯಾಟ್, ಪ್ಯಾಟೆಡ್, ಪ್ಯಾಟೆಡ್. ಓಕೆ, ಇದು ಟಿ. ಓಕೆನಾ? ಪ್ಯಾಟ್, ಪ್ಯಾಟೆಡ್, ಪ್ಯಾಟೆಡ್, ಪ್ಯಾಟಿಂಗ್. ನಾನು ಆಗ್ಲೇ ಹೇಳದ್ನಲ್ಲ. ಸೊ ವರ್ಬ್ಸ್ ಅಲ್ಲಿ 3 ಫಾರ್ಮ್. ಯಾವ್ಯಾವುದು? ಪ್ರೆಸೆಂಟ್ ಫಾರ್ಮ್, ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್. ನೋಡ್ರಿ, ಪ್ರೆಸೆಂಟ್ ಫಾರ್ಮ್, PRESENT. ಆಮೇಲೆ ಪಾಸ್ಟ್ ಫಾರ್ಮ್, ಪಾಸ್ಟ್ ಪಾರ್ಟಿಸಿಪಲ್ ಅಂತ ಕರಿತೀವಿ. ಇದಕ್ಕೆ ಏನಂತ ಕರಿತೀವಿ? ಪಾಸ್ಟ್ ಪಾರ್ಟಿಸಿಪಲ್. ಓಕೆನಾ? ರೈಟ್. ಸೊ ಪಾಸ್ಟ್ ಪಾರ್ಟಿಸಿಪಲ್. ಕೊನೆಯದು ಯಾವುದು? ING ಫಾರ್ಮ್. ಓಕೆನಾ? ಕೊನೆಯದು ಯಾವುದು? ING ಫಾರ್ಮ್. ING ಫಾರ್ಮ್. ಇದಕ್ಕೆ
ಪ್ರೆಸೆಂಟ್ಗೆ V1 ಅಂತಾನು ಕರಿತೀವಿ, V2 ಪಾಸ್ಟ್ಗೆ V2, ಪಾಸ್ಟ್ ಪಾರ್ಟಿಸಿಪಲ್ಗೆ V3, INGಗೆ V4. ಅರ್ಥ ಆಯ್ತಾ? ರೈಟ್. ಸೊ ಇಲ್ಲಿ ನೋಡಿ, ಹನುಮಂತ ಪ್ಯಾಟೆಡ್ ದ ಶೀಪ್ ಜೆಂಟ್ಲಿ. ಪ್ಯಾಟೆಡ್ ಯಾವ ಫಾರ್ಮು? ಪಾಸ್ಟ್ ಫಾರ್ಮ್. ಹೆಂಗ್ ಪ್ಯಾಟ್ ಮಾಡ್ದ? ಜೆಂಟ್ಲಿ ಅಂದ್ರೆ ಸ್ಮೂತ್ ಆಗಿ. ಸೊ ಹಾಗಿದ್ರೆ ಜೆಂಟ್ಲಿ ಅನ್ನೋ ಪದ ಯಾವ್ದ್ರ ಬಗ್ಗೆ ಹೇಳ್ತಾ ಇದೆ? ಪಾಸ್ಟ್. ಅಂದ್ರೆ ಏನದು? ಇವೆಲ್ಲ ಏನು ವರ್ಬ್ಸ್ ಅಲ್ವಾ? ವರ್ಬ್ನ ವಿಶೇಷತೆ ಹೇಳ್ತಾ ಇದೆ ತಾನೆ? ವರ್ಬ್ನ ವಿಶೇಷತೆ ಹೇಳೋದೇನು? ಅಡ್ವರ್ಬ್. ವರ್ಬ್ನ ವಿಶೇಷತೆ ಹೇಳೋದು ಯಾವುದು? ನೌನ್ನ ವಿಶೇಷತೆ ಹೇಳೋದು ಅಡ್ಜೆಕ್ಟಿವ್. ಅರ್ಥ ಆಗ್ತಿದ್ಯಾ? ನೌನ್ನ ವಿಶೇಷತೆ ಹೇಳೋದು ಅಡ್ಜೆಕ್ಟಿವ್, ವರ್ಬ್ನ ವಿಶೇಷತೆ ಹೇಳೋದು ಅಡ್ವರ್ಬ್. ವರ್ಬ್ ಅಂದ್ರೆ ಕ್ರಿಯಾಪದ, ಅಡ್ವರ್ಬ್ ಅಂದ್ರೆ ಕ್ರಿಯಾ ವಿಶೇಷಣ. ನೌನ್ ಅಂದ್ರೆ ನಾಮಪದ, ಅಡ್ಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ. ಇದು ಆಗಿದ್ರೆ ವರ್ಬ್ನ ವಿಶೇಷತೆ ಹೇಳ್ತಾ ಇದೆ ಅಲ್ವಾ? ಅದಕ್ಕೆ ಏನಿದು? ಅಡ್ವರ್ಬ್. ನಾವು ಲುಕ್ ಅಟ್ ದ ಆನ್ಸರ್. ಹನುಮಂತ ಪ್ಯಾಟೆಡ್ ದಿ ಶೀಪ್ gently on its back. So what is the answer? The underlined word is an adverb. ಸರಿ ಹೋಯ್ತಾ? Yes. ಮುಂದಿನ ಪ್ರಶ್ನೆಗೆ ಹೋಗೋಣ. 26. Okay. Yourself. The rhyming word for dental is mental. ಅರ್ಥ ಆಯ್ತಾ? ಮೆಂಟಲ್ ಅಂದ್ರೆ ಯಾಕೆ ನಗ್ತೀರಿ? ಓಕೆ, ರೈಮಿಂಗ್ ವರ್ಡ್ಸ್ ಅಂದ್ರೆ ಏನು ಗೊತ್ತಲ್ಲ ಮಕ್ಕಳ? ಕೊನೆಗೆ ಒಂದೇ ಉಚ್ಚಾರ ಬರಬೇಕು. ಬನ್ನು, ಸನ್. ಓಕೆ, ಬ್ಯಾಟ್, ಕ್ಯಾಟ್. ಓಕೆ, ಸ್ಪೂನು, ಬೂನ್. ಓಕೆ, ಮೂನ್, ಸ್ಪೂನು, ಮೂನು. ಈ ತರ ಅಂದ್ರೆ ಕೊನೆಗೆ ಲೈಕ್ ನಮ್ಮ ಪ್ರೊನೌನ್ಸಿಯೇಷನ್ ಸೇಮ್ ಆಗಿರ್ಬೇಕು. ಅವುಗಳನ್ನ ಏನಂತ ಕರಿತೀವಿ ನಾವು? ರೈಮಿಂಗ್ ವರ್ಡ್. ವಾಟ್ ಇಸ್ ದಿಸ್ ಹಿಯರ್? ಇಟ್ ಈಸ್ ಡೆಂಟಲ್. ಸೊ ನೋಡ್ರಿ, ಪೆಟಲ್, ಮೆಟಲ್, ಸೆಟಲ್. ಸೂಕ್ತ ಆಗದ ಯಾವುದು? ಮೆಂಟಲ್. ಸೊ ರೈಮಿಂಗ್ RHYMI. ಕನ್ನಡದಲ್ಲಿ ಏನಂತ ಕರಿತೀವಿ ರೈಮಿಂಗ್ ಪದಗಳಿಗೆ? ರೈಮಿಂಗ್ ವರ್ಡ್ಸ್ ಏನಂತ ಕರಿತೀವಿ? ಪ್ರಾಸ ಪದಗಳು. ಏನಂತ ಕರಿತೀವಿ ಇದಕ್ಕೆ? ಪ್ರಾಸ ಪದಗಳು. ಓಕೆನಾ? ಸೊ ಗೊತ್ತಿದೆ ನಿಮ್ಗೆಲ್ರಿಗೂ, ಜೂನಿಯರ್ ಕ್ಲಾಸ್ ಎಲ್ಲ ಕಲ್ತಿರ್ತೀರ. ಮುಂದಕ್ಕೆ ಹೋಗೋಣ. ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಡೆಪ್ಟೆಡ್. ಹೇಳಿ ಒಂದ್ಸಲ. ಗ್ರೇಟ್ಫುಲ್, ಥ್ಯಾಂಕ್ಫುಲ್, ಸಾರಿ ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಆಮೇಲೆ ಇಂಡೆಪ್ಟೆಡ್. ಅರ್ಥ ಆಗ್ತಿದ್ಯಾ? ಇಲ್ಲಿ 4 ವರ್ಡ್ಸ್ ನ ಕೊಟ್ಟಿದ್ದಾರೆ. ಐಡೆಂಟಿಫೈ ದ ಆಡ್ ಒನ್. ಐಡೆಂಟಿಫೈ ದ ಆಡ್ ಒನ್ ಅಂದ್ರೇನು? ಗುಂಪಿಗೆ ಸೇರದ ಪದ. ಗುಂಪಿಗೆ ಸೇರದ ಪದ. ಅರ್ಥ ಆಯ್ತಾ? ಈಗ ನೋಡ್ರಿ, ಗ್ರೇಟ್ಫುಲ್ ಅಂದ್ರೆ ಈಗ ಉದಾಹರಣೆ, ನನಗೆ ಯಾರೋ ಹೆಲ್ಪ್ ಮಾಡಿರ್ತಾರೆ, ಅವ್ರಿಗೆ ನಾನು ಹೇಳ್ತೀನಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು, ನಾನು ನಿಮ್ಮ ಸಹಾಯನ ಮರೆಯೋದಿಲ್ಲ ಅಂತ ಹೇಳ್ತೀನಿ. ಅದೇ ಥರ ಥ್ಯಾಂಕ್ಫುಲ್ ಅಂದರೆ ಯಾರೋ ಸಹಾಯ ಮಾಡಿ, ಇಟ್ಸ್ ತುಂಬ ಥ್ಯಾಂಕ್ಸ್, ನಿಮಗೆ ತುಂಬ ಸಹಾಯ ಆಯಿತು, ಐ ಆಮ್ ಥ್ಯಾಂಕ್ಫುಲ್ ಟು ಯು, ನಿಮ್ಮಿಂದ ನನಗೆ ಹೆಲ್ಪ್ ಆಯಿತು. ಇಂಡೆಪ್ಟೆಡ್ ಅಂದರೂ ಕೂಡ ಹಾಗೇನೆ, ಐ ಆಮ್ ವೆರಿ ಮಚ್ ಇಂಡೆಪ್ಟೆಡ್ ಟು ಯು. ಯಾರೋ ಈಗ ಉದಾಹರಣೆ, ನಾನು ಗಾಡಿ ತೊಗೊಂಡು ಹೋಗ್ತಾ ಇರ್ತೀನಿ, ಗಾಡೀಲಿ ಪೆಟ್ರೋಲ್ ಖಾಲಿ ಆಗಿಬಿಡುತ್ತೆ, ಪಾಪ ಯಾರೋ ಬಂದುಬಿಟ್ಟು ಬನ್ನಿ ಪೆಟ್ರೋಲ್ ತಂದ್ಕೊಡೋಣ ಅಂತ ಅವ್ರ ಗಾಡಿ ಮೇಲೆ ಕರ್ಕೊಂಡೋಗಿ ವಾಪಸ್ ಕರ್ಕೊಂಬಂದು ಬಿಡ್ತಾರೆ. ಅವ್ರು ಸಹಾಯ ಮಾಡ್ದಂಗಲ್ವ ನನಗೆ? ಸೊ ಐ ವಿಲ್ ಸೇ ದೆಮ್ ಐ ಆಮ್ ವೆರಿ ಮಚ್ ಇಂಡೆಪ್ಟೆಡ್ ಟು ಯು. ಥ್ಯಾಂಕ್ಫುಲ್, ಇಂಡೆಪ್ಟೆಡ್, ಅದೇ ಥರ ಗ್ರೇಟ್ಫುಲ್. ಇವು 3 ಒಂದೇ ಗುಂಪಿಗೆ ಸೇರುತ್ತೆ. ಯಾವುದು ಗುಂಪಿಗೆ ಸೇರಲ್ಲ? ಸೊ ಹಾಗಿದ್ರೆ ಆನ್ಸರ್ ಏನಾಗುತ್ತೆ ಮಕ್ಕಳ? ಸೊ ಆನ್ಸರ್ ಈಸ್ ಥ್ಯಾಂಕ್ಲೆಸ್. ಥ್ಯಾಂಕ್ಲೆಸ್ ಅಂದರೆ ಸಹಾಯ ಮಾಡಿದ್ರು ಕೂಡ ಅದಕ್ಕೆ ಕೃತಜ್ಞತೆ ಇಲ್ಲದೆ ಇರೋದು. ಅರ್ಥ ಆಯ್ತಾ? ನೀನು ಕಷ್ಟದಲ್ಲಿರುತ್ತೆ, ನಿನ್ನ ಪೆನ್ ಕಳೆದೋಗ್ಬಿಟ್ಟಿರುತ್ತೆ ಎಕ್ಸಾಮಲ್ಲಿ, ನಿನ್ನ ಫ್ರೆಂಡ್ ಯಾರೋ ಪೆನ್ ಕೊಡ್ತಾಳೆ, ಅವಳಿಗೆ ನೀನು ಥ್ಯಾಂಕ್ಫುಲ್ ಆಗಿರ್ಬೇಕಲ್ವಾ? ಪೆನ್ ಕೊಟ್ಟಿದ್ರೆ ವಾಪಸ್ ಪೆನ್ನು ಕೊಡದೆ ಹಾಗೆ ಹೋಗ್ಬಿಟ್ರೆ ಶಿ ಇಸ್ ಅ ಥ್ಯಾಂಕ್ಲೆಸ್ ಗರ್ಲಪ್ಪ ಅಂತ ಹೇಳ್ತೀವಿ ನಾವು, ಅಲ್ವಾ? ಸೊ ಥ್ಯಾಂಕ್ಲೆಸ್ ಅಂದರೆ ನಾವು ಕೃತಜ್ಞರಾಗಿ ಇರದೇ ಇರೋದು. ನಮ್ಗೆ ಸಹಾಯ ಮಾಡಿದವ್ರಿಗೆ ನಾವು ಥ್ಯಾಂಕ್ ಯು ಅಂತ ಹೇಳ್ಬೇಕಲ್ವಾ? ಆ ಥರ ಹೇಳಿಲ್ಲ ಅಂದ್ರೆ ಏನಂತ ಕರಿತೀವಿ ನಾವು? ಥ್ಯಾಂಕ್ಲೆಸ್. ಅರ್ಥ ಆಯ್ತಾ ಮಕ್ಕಳ? ಮುಂದೆ ಹೋಗೋಣ. ಎಸ್, ಓಕೆ. What is our next question? Now see, identify the correct sentence. ಸರಿಯಾದ ವಾಕ್ಯವನ್ನ ಗುರುತಿಸಿ. ಸರಿಯಾದ ವಾಕ್ಯವನ್ನ ಗುರುತಿಸಿ. ಒಂದನೇದು ನೋಡಿ, when did you come to school? When did you come to school? ನೀನು ಯಾವಾಗ ಶಾಲೆಗೆ ಬಂದೆ? B, when you did come to school? C option, did you
ಡಿಡ್ ಕಮ್ ಯು ವೆಂಟ್ ಟು ಸ್ಕೂಲ್. ಇದು ಉಲ್ಟಾ ಪಲ್ಟಾ ಇದೆ. ವೆಂಟ್ ಟು ಸ್ಕೂಲ್ ಡಿಡ್ ಯು ಕಮ್. ಸೊ ಸರಿಯಾದ ವಾಕ್ಯ ಯಾವುದು? ನೀನು ಯಾವಾಗ ಶಾಲೆಗೆ ಬಂದೆ? ಶಾಲೆಗೆ ನೀನು ಬಂದೆ ಯಾವಾಗ? ನೀನು ಶಾಲೆ ಹೋಗು ಬಂದೆ. ಯಾವ್ದು ಕರೆಕ್ಟ್ ಇದರಲ್ಲಿ? ನಾನು ಹೇಳಿದ್ರಲ್ಲಿ ನೀನು ಶಾಲೆಗೆ ಯಾವಾಗ ಬಂದೆ. ಅರ್ಥ ಆಯ್ತಾ? ಸೊ ಹಾಗಿದ್ರೆ ಸರಿಯಾದ ಸೆಂಟೆನ್ಸ್ ಯಾವ್ದಾಗುತ್ತೆ ಮಕ್ಕಳ? ಎ ಆಪ್ಷನ್ ಇಸ್ ದ ರೈಟ್ ಆನ್. ಸೊ ಕೊಟ್ಟಿರ್ತಕ್ಕಂಥ ವರ್ಡ್ಸ್ ಅನ್ನು ಸರಿಯಾಗಿ ನೋಡ್ಬೇಕು. ಅರ್ಥ ಆಯ್ತಾ? ಆವಾಗ ಇಫ್ ಇಟ್ ಮೇಕ್ಸ್ ಕರೆಕ್ಟ್ ಮೀನಿಂಗ್ ದೆನ್ ಇಟ್ ಇಸ್ ಎ ಕರೆಕ್ಟ್ ಸೆಂಟೆನ್ಸ್. ರೈಟ್. 29 ಹೋಗೋಣ. ಹಾರ್ಮೋನಿ ಅಮಾಂಗ್ ಪೀಪಲ್, ಹಾರ್ಮೋನಿ ಅಮಾಂಗ್ ಪೀಪಲ್ ಕ್ರಿಯೇಟ್ಸ್ ಎ ಪೀಸ್ಫುಲ್ ಸೊಸೈಟಿ. ನೋಡಿ, ಚೂಸ್ ದಿ ಕರೆಕ್ಟ್ ಆಪ್ಷನ್. ಹಾರ್ಮೋನಿ ಅಂದ್ರೆ ಏನು? ಹಾರ್ಮೋನಿಯಂ ಅಲ್ಲ, ಹಾರ್ಮೋನಿ, ಪೀಸ್. ಹಾರ್ಮೋನಿ ಅಂದ್ರೆ ಏನು? ಹಾರ್ಮೋನಿ ಅಮಾಂಗ್, ಅಥವಾ ನೀವೇನಂತ ಹೇಳ್ಬೋದು? ಸಾಮರಸ್ಯ ಅಂತ ಹೇಳ್ಬೋದು ಕನ್ನಡದಲ್ಲಿ. ಪೀಸ್ ಅಂದ್ರೆ ಶಾಂತಿ, ಹಾರ್ಮೋನಿ ಅಂದ್ರೇನು? ಪೀಸ್. ಈಗ ನಾವೇ ಹೊಡೆದಾಡ್ತಾ ಇದ್ರೆ ಶಾಂತವಾಗಿರಕ್ಕೆ ಸಾಧ್ಯನಾ? ನಾವೆಲ್ಲರೂ ಒಟ್ಟಿಗೆ ಕೂಡ್ ಬಾಳಿದ್ರೆ ಚೆನ್ನಾಗಿರಕ್ಕೆ ಸಾಧ್ಯ ಅಲ್ವಾ? ಸೊ ಹಾರ್ಮೋನಿ ಇದ್ರೆ ನಾವೆಲ್ಲರೂ ಶಾಂತ ರೀತಿಯಿಂದ, ಸಂತೋಷದಿಂದ, ನೆಮ್ಮದಿಯಿಂದ ಬದುಕೋದಿಕ್ಕೆ ಸಾಧ್ಯ. ಸೊ ಹಾರ್ಮೋನಿ, ವೆರ್ ಇಸ್ ಇಟ್? ಹಾರ್ಮೋನಿ ಅಮಾಂಗ್ ಪೀಪಲ್ ಕ್ರಿಯೇಟ್ಸ್ ಎ ಪೀಸ್ಫುಲ್ ಸೊಸೈಟಿ. ಸೊಸೈಟಿ ನಮ್ಮ ಸಮಾಜ, ನಾವು ಬದುಕ್ತಾ ಇದ್ದೀವಲ್ಲ, ನಮ್ಮ ದೇಶ ಒಂದು ಸಮಾಜ. ಇಲ್ಲಿ ಎಲ್ಲರೂ ಒಬ್ರಿಗೊಬ್ರು ಸಾಮರಸ್ಯದಿಂದ ಇದ್ರೆ ಇಡೀ ಸಮಾಜ ಏನಾಗಿರುತ್ತೆ? ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ದಟ್ ಈಸ್ ದ ಮೀನಿಂಗ್. ಓಕೆ. ಪೀಸ್ ಅಂದ್ರೆ ಏನಂತ ಹೇಳಿದೆ ನಾನು? ಪಿ ಎ, ಶಾಂತಿ. ಪೀಸ್ ಅಂದ್ರೆ ಏನು? ಯಾವುದರಿಂದ ಶಾಂತಿ ಬರುತ್ತೆ? ಸಾಮರಸ್ಯದಿಂದ. ಅರ್ಥ ಆಯ್ತಾ? ಸಾಮರಸ್ಯ ಅಂದ್ರೆ ಎಲ್ಲರೂ ಜಾತಿ ಧರ್ಮದ ಭೇದ ಭಾವಗಳಿಲ್ಲದೆ ಒಟ್ಟಿಗೆ ಬದುಕೋದನ್ನ ಏನಂತ ಕರಿತೀವಿ ನಾವು? ಸಾಮರಸ್ಯ ಅಂತ ಕರೀತೀವಿ. ಫೈನ್. ಸೊ ಹಾರ್ಮೋನಿ ಮೇಕ್ಸ್ ಪೀಪಲ್ ಕ್ರೂಯಲ್. ಕ್ರೂಯಲ್ ಅಂದ್ರೆ ಕ್ರೂರಿ. ಸಾಮರಸ್ಯದಿಂದ ಕ್ರೂರಿ ಆಗ್ತೀವಾ? ಸೊ ಹಾಗಿದ್ರೆ ಇದು ರೈಟ್ ಆನ್ಸರ್ ಅಲ್ಲ. ಹಾರ್ಮೋನಿ ಬಿಲ್ಡ್ಸ್ ವೈಲೆಂಟ್ ಸೊಸೈಟಿ. ವೈಲೆಂಟ್ ಅಂದ್ರೆ ಹೊಡೆದಾಟ. ವೈಲೆನ್ಸ್ ಅಂದ್ರೇನು? ಹೊಡೆದಾಟ, ಜಗಳ. ಹಾರ್ಮೋನಿಯಿಂದ ಜಗಳ ಸೃಷ್ಟಿಯಾಗುತ್ತಾ? ಇಲ್ಲ ತಾನೆ? ರೈಟ್. ಸೊ ಇದು ಕೂಡ ರಾಂಗ್. ಕ್ರೂಯಲ್ಟಿ ಕ್ರಿಯೇಟ್ಸ್ ಪೀಸ್. ಅಂದ್ರೆ ಕ್ರೂರವಾಗಿ ಹೊಡೆದಾಡ್ತಾ ಇದ್ರೆ ಶಾಂತಿ ಸಿಗುತ್ತಾ? ಸೊ ದಟ್ ಈಸ್ ಆಲ್ಸೋ ರಾಂಗ್. ಸೊ ಸರಿಯಾದ್ರೆ ಯಾವುದು? ಹಾರ್ಮೋನಿ ಅಮಾಂಗ್ ಪೀಪಲ್ ಲೀಡ್ಸ್ ಟು ಪೀಸ್. ಸಾಮರಸ್ಯ ಶಾಂತಿಗೆ ದಾರಿ ಮಾಡಿ ಕೊಡುತ್ತೆ. ಅರ್ಥ ಆಯ್ತಾ? ಈ ವಾಕ್ಯದ ಅರ್ಥ ಏನಂತ ನಾವು ಕಂಡುಹಿಡಿದ್ವಿ ಇಲ್ಲಿ. ರೈಟ್. ಯಾ. 30ನೇ ಪ್ರಶ್ನೆಗೆ ಹೋಗೋಣ. ರೈಟ್ ದಿ ಆಪೋಸಿಟ್ ಆಫ್ ರಿಮೆಂಬರ್. ಆಪೋಸಿಟ್ ಅಂದ್ರೆ ಏನು? ಅದಕ್ಕೆ ಇನ್ನೊಂದು ಹೆಸರಿದೆ ಇಂಗ್ಲಿಷ್ನಲ್ಲಿ. ಅದಕ್ಕೆ ಇನ್ನೊಂದಿದೆ, ಆಪೋಸಿಟ್ ಆಂಟೋನಿಮ್ ಅಂತ ಕರಿತೀವಿ. ಆಪೋಸಿಟ್ ವರ್ಡ್ಗೆ ಏನಂತ ಕರಿತೀವಿ? ಆಂಟೋನಿಮ್ ಅಂದ್ರು ಅಷ್ಟೇ, ಆಪೋಸಿಟ್ ವರ್ಡ್ ಅಂದ್ರು ಅಷ್ಟೇ. ಏನಂತ ಕರಿತೀವಿ? ಆಂಟೋನಿಮ್. ANTONYM. ಕೆಲವೊಂದ್ಸರಿ ಏನ್ ಕೇಳ್ತಾರೆ? ರೈಟ್ ದಿ ಆಂಟೋನಿಮ್ ಅಂತ ಕೇಳ್ತಾರೆ. ಆಪೋಸಿಟ್ ವರ್ಡ್ಗೆ ಆಂಟೋನಿಮ್ ಅಂತೀವಿ, ಸಮಾನಾರ್ಥಕ ಪದಕ್ಕೆ ಸಿನೋನಿಮ್ ಅಂತೀವಿ. ಸಿನೋನಿಮ್. ಸಿನೋನಿಮ್ ಅಂದ್ರೆ ಏನು? ಸಮಾನಾರ್ಥಕ, ಸೇಮ್ ಮೀನಿಂಗ್. ಆಪೋಸಿಟ್ ಅಂದ್ರೆ ಆಂಟೋನಿಮ್, ವಿರುದ್ಧಾರ್ಥಕ ಪದ. ಆಂಟೋನಿಮ್ ಅಥವಾ ಆಪೋಸಿಟ್ ವರ್ಡ್ ಅಂದ್ರೆ ಏನು? ವಿರುದ್ಧಾರ್ಥಕ ಪದ. ಓಕೆನಾ? ವಿರುದ್ಧಾರ್ಥಕ ಪದ. ರೈಟ್. ಸೊ ರಿಮೆಂಬರ್ಗೆ ವಿರುದ್ಧಾರ್ಥಕ ಪದ. ರಿಮೆಂಬರ್ ಅಂದ್ರೆ ನೆನ್ಪಿಟ್ಕೋ. ಅಪೋಸಿಟ್ ವರ್ಡ್ ಏನು? ಫಾರ್ಗೆಟ್. ಸಿಂಪಲ್. ರಿಮೆಂಬರ್. ವಾಟ್ ಈಸ್ ದ ಅಪೋಸಿಟ್ ವರ್ಡ್? ಫಾರ್ಗೆಟ್. ವೈಟ್, ಡೇ, ರಿಚ್, ಪುವರ್. ಶ್ರೀಮಂತ, ಬಡವ. ಅರ್ಥ ಆಯ್ತಾ? ಇಂಥವುಗಳು ನಾವೇನಂತ ಕರಿತೀವಿ? ವಿರುದ್ಧಾರ್ಥಕ. ರೈಟ್. ಮುಂದಕ್ಕೆ ಹೋಗೋಣ. ಹೀಗೆ ನೋಡಿ, 30th ಆಯ್ತು. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್. ನಾನು ಆಗ್ಲೇ ಎಕ್ಸ್ಪ್ಲೇನ್ ಮಾಡೋದ್ನಲ್ವಾ ಹಿಂದಿನ ಸ್ಲೈಡ್ ಅಲ್ಲಿ? ವರ್ಬ್ ಅಲ್ಲಿ ಎಷ್ಟು ಫಾರ್ಮ್ಗಳಿರ್ತದೆ? 4. ಯಾವ್ಯಾವುದು? ಪ್ರೆಸೆಂಟ್, ಪಾಸ್ಟ್, ಪಾಸ್ಟ್ ಪಾರ್ಟಿಸಿಪಲ್, ING ಫಾರ್ಮ್. ಇಲ್ಲಿ ಯಾವ್ದು ಕೇಳಿದಾರೆ ಅವರು? ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಬ್ರೇಕ್. ನೋಡ್ರಿ ಮಕ್ಕಳ, ಬ್ರೇಕ್ ಇದು ಪ್ರೆಸೆಂಟ್ ಫಾರ್ಮ್. ಪಾಸ್ಟ್ ಫಾರ್ಮ್ ಏನಾಗುತ್ತೆ? ಬ್ರೋಕ್, ಬ್ರೋಕನ್,
not broking, it is breaking. Huh? What it is? Breaking. Yeah, what it is? Breaking. BREAKING. See, break present form, broke past, past participle, breaking. What is the answer now? The past tense form of break is broke. Past participle ಕೇಳಿದ್ರೆ broken. ING form ಕೇಳಿದ್ರೆ ಅಂಡರ್ಸ್ಟುಡ್. ಯಾ 33 ಹೋಗೋಣ. 32 ಆಯಿತು, ಸಾರಿ 31 ಆಯ್ತಲ್ಲ. 32 ದ ಆಪೋಸಿಟ್ ಜೆಂಡರ್ ಆಫ್ ಎಂಪರರ್. ಎಂಪರರ್ ಜೆಂಡರ್ ಅಂದ್ರೆ ಏನು? ಎಸ್, ಜೆಂಡರ್ ಅಂದ್ರೆ ಏನು ಮಕ್ಕಳ? ಎಸ್, ಓಕೆ ಓಕೆ, ಇದೇ ಸ್ಲೈಡಲ್ಲಿ ಮಾಡೋಣ ಅಲ್ವಾ? ಜೆಂಡರ್ ಅಂದ್ರೆ ಲಿಂಗಗಳು. ಇಂಗ್ಲಿಷ್ನಲ್ಲಿ ಎಷ್ಟು ಜೆಂಡರ್ಸ್ ಇದೆ? ಕನ್ನಡದಲ್ಲಿ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕ ಲಿಂಗ ಅಷ್ಟೇ ಅಲ್ವಾ? ಹಾಗಿದ್ರೆ ಓಕೆ, ಐ ವಿಲ್ ರಬ್ ದಿಸ್. ಇದು ಗೊತ್ತಾಯ್ತಲ್ಲ? ನೋಡ್ರಿ, ಪುಲ್ಲಿಂಗಕ್ಕೆ ಏನಂತೀವಿ ಇಂಗ್ಲಿಷಲ್ಲಿ? ಮ್ಯಾಸ್ಕ್ಯುಲೈನ್. ಸ್ತ್ರೀಲಿಂಗಕ್ಕೆ ಫೆಮಿನೈನ್. ನಪುಂಸಕ ಲಿಂಗಕ್ಕೆ ನೋ 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 ನೋ, ಕಾಮನ್ ಅಂದ್ರೆ ಸಾಮಾನ್ಯ ಲಿಂಗ, ನ್ಯೂಟರ್ ಜೆಂಡರ್. ಅರ್ಥ ಆಯ್ತಾ? ಉಭಯ ಲಿಂಗಕ್ಕೆ ಎಸ್ ಕಾಮನ್ ಜೆಂಡರ್, ಉಭಯ ಲಿಂಗ ಅಥವಾ ಸಾಮಾನ್ಯ ಲಿಂಗ. ಅಂಡರ್ಸ್ಟುಡ್? ಎಸ್. ನೌ ಸಿ ಜೆಂಡರ್ಸ್ ಇಂಗ್ಲಿಷಲ್ಲಿ ಏನಂತ ಕರಿತೀವಿ? ಸಾರಿ, ಲಿಂಗಗಳಿಗೆ ಇಂಗ್ಲಿಷಲ್ಲಿ ಏನಂತ ಕರಿತೀವಿ? genders. Now try to understand. genders ಅಂದ್ರೆ ಏನು? ಲಿಂಗಗಳು. ಒಟ್ಟು ಎಷ್ಟು ಲಿಂಗಗಳನ್ನ ಸ್ಟಡಿ ಮಾಡ್ತೀವಿ ನಾವು? 4 ಲಿಂಗಗಳನ್ನ ಸ್ಟಡಿ ಮಾಡ್ತೀವಿ. ಓಕೆನಾ? ಯಾವುದು? ಫಸ್ಟ್ ಒನ್ ಪುಲ್ಲಿಂಗ. ಪುಲ್ಲಿಂಗಕ್ಕೆ ಏನಂತ ಕರಿತೀವಿ? ಮ್ಯಾಸ್ಕ್ಯುಲೈನ್. ಮ್ಯಾಸ್ಕ್ಯುಲೈನ್ ಜೆಂಡರ್. ಓಕೆ, ಮ್ಯಾಸ್ಕ್ಯುಲೈನ್ ಅಂದ್ರೆ ಪುಲ್ಲಿಂಗ, ಜೆಂಡರ್ ಅಂತ ಬರೀತಾ ಇಲ್ಲ ನಾನು. ಓಕೆ, ಮ್ಯಾಸ್ಕ್ಯುಲೈನ್ ಜೆಂಡರ್. ಸ್ತ್ರೀಲಿಂಗಕ್ಕೆ ಫೆಮಿನೈನ್. ಫೆಮಿನೈನ್, ಫೆಮಿನೈನ್ ಜೆಂಡರ್. ಓಕೆ, ಫೆಮಿನೈನ್ ಜೆಂಡರ್. ಓಕೆ, NIFEMININE. ಇದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ? ಸ್ತ್ರೀಲಿಂಗ. ಸ್ತ್ರೀಲಿಂಗ. ಅದೇ ತರ ನ್ಯೂಟರ್, NEUTER. ನ್ಯೂಟ್ರಲ್ ಜೆಂಡರ್ಗೆ ಏನಂತ ಕರಿತೀವಿ? ಆಗ್ಲೇ ಹೇಳಿದ್ನಲ್ಲ ನಾನು, ನಿರ್ಜೀವ ವಸ್ತುಗಳು ಯಾವ್ದ್ರಲ್ಲಿ ಬರ್ತದೆ? ನಪುಂಸಕ ಲಿಂಗದಲ್ಲಿ ಬರ್ತದೆ. ಇನ್ನು ಇಂಗ್ಲಿಷಲ್ಲಿ ಒಂದು ಎಕ್ಸ್ಟ್ರಾ ಇದೆ, ಅದಕ್ಕೆ ಏನಂತ ಕರಿತೀವಿ? ಕಾಮನ್ ಜೆಂಡರ್. ಉಭಯ ಲಿಂಗ ಅಥವಾ ಸಾಮಾನ್ಯ, ಉಭಯ ಅಥವಾ ಸಾಮಾನ್ಯ, ಈ ಎರಡು ಹೆಸರಿಂದನೂ ಕರಿತೀವಿ. ಅಂಡರ್ಸ್ಟುಡ್? ನೋಡಿ, ಫಾರ್ ಎಕ್ಸಾಂಪಲ್ ಮದರ್, ಯಾವ ಲಿಂಗ ಇದು? ವಿಚ್ ಜೆಂಡರ್ ಇಸ್ ದಿಸ್? ಫೆಮಿನೈನ್. ವಾಟ್ ಈಸ್ ದ ಮ್ಯಾಸ್ಕ್ಯುಲೈನ್ ಜೆಂಡರ್ ಆಫ್ ಮದರ್? ಫಾದರ್. ಓಕೆ, ವಾಟ್ ಈಸ್ ದ ಕಾಮನ್ ಜೆಂಡರ್ ಫಾರ್ ಬೋತ್ ಆಫ್ ದೀಸ್? ಫಾದರ್ ಮದರ್ಗೆ ಏನಂತ ಕರಿತೀವಿ ನಾವು? ನಿಮ್ಮ ಸರ್ ಮಂತ್ಲಿ ಏನು ಮಾಡ್ತಾರೆ ಇಲ್ಲಿ? ನಿಮ್ಮ ಅಪ್ಪ ಅಮ್ಮನ ಕರೆಸ್ತಾರ? ಯಾವ ಮೀಟಿಂಗ್ ಅಂತ ಕರೀತಾರೆ ಅದಕ್ಕೆ? ಎಸ್, ಪೇರೆಂಟ್ಸ್ ಮೀಟಿಂಗ್. ಸೊ ಪೇರೆಂಟ್ಸ್ ಅನ್ನೋದು ಎಂತ ಲಿಂಗ? ಅಪ್ಪನೂ ಆಗಿರ್ಬೋದು, ಅಮ್ಮನೂ ಆಗಿರ್ಬೋದು. ಅರ್ಥ ಆಯ್ತಾ? ಮದರ್ ಅಂದ್ರೆ ಸ್ತ್ರೀಲಿಂಗ, ಫಾದರ್ ಅಂದ್ರೆ ಪುಲ್ಲಿಂಗ, ಪೇರೆಂಟ್ಸ್ ಅಂದ್ರೆ ಕಾಮನ್ ಜೆಂಡರ್. ಈಗ ಈ ಪೆನ್ ಇದೆ, ದಿಸ್ ಪೆನ್, ದ ಪೆನ್ ವಿಚ್ ಐ ಆಮ್ ಯೂಸಿಂಗ್ ಟು ರೈಟ್, ಇದು ಯಾವ ಲಿಂಗ? ನ್ಯೂಟರ್. ಆಲ್ ನಾನ್ ಲಿವಿಂಗ್ ಥಿಂಗ್ಸ್ ಯಾವ್ದ್ರಲ್ಲಿ ಬರ್ತದೆ? ನ್ಯೂಟರ್ ಜೆಂಡರ್ ಬರ್ತದೆ. ಅರ್ಥ ಆಯ್ತಾ ಮಕ್ಕಳ? ಸೊ ಪ್ರಾಣಿಗಳಲ್ಲಿ ಕಾಕ್ ಯಾವ ಲಿಂಗ? ಕಾಕ್ ಅಂತ ಯಾವ್ದು ಕರಿತೀವಿ? ಕೋಳಿ. ಕೋಳಿ ಹೆಣ್ಣು, ಸ್ತ್ರೀಲಿಂಗ. ಅದರ ಪುಲ್ಲಿಂಗ ಏನಾಗ್ತದೆ? ಹೆನ್. ಅರ್ಥ ಆಗ್ತಿದ್ಯಾ? ಬುಲ್ ಮ್ಯಾಸ್ಕ್ಯುಲೈನ್, ಮ್ಯಾಸ್ಕ್ಯುಲೈನ್ ಜೆಂಡರ್, ಎತ್ತು. ಸ್ತ್ರೀಲಿಂಗ ಏನು ಅಂದ್ರೆ ಫೆಮಿನೈನ್ ಜೆಂಡರ್, ಕೌ, ಆಕಳು. ಅರ್ಥ ಆಯ್ತಾ? ಬಾಯ್, ಗರ್ಲ್. ಸಿಸ್ಟರ್, ಬ್ರದರ್. ಅಂಕಲ್, ಆಂಟಿ ಅಲ್ಲ, ಆಂಟ್. ವಾಟ್ ಇಟ್ ಈಸ್? ಆಂಟಿ. ನೀವು ಕಾಮನ್ ಆಗಿ ಏನು ಕರಿತೀರಿ? ಆಂಟಿ. ಅರ್ಥ ಆಗ್ತಿದ್ಯಾ? ಟೀಚರ್ ಯಾವ ಲಿಂಗ? ಎಸ್, ಟೀಚರು ಉಭಯ ಲಿಂಗ. ಮೇಡಮ್, ಸರ್. ಅಂಡರ್ಸ್ಟುಡ್? ಡಾಕ್ಟರ್
ಉಭಯಲಿಂಗ. ಅರ್ಥ ಆಯ್ತಾ? ಸೊ ನಾವು ಲೆಟ್ ಅಸ್ ಸಿ ದಿ ಕ್ವಶನ್. ದ ಆಪೋಸಿಟ್ ಜೆಂಡರ್ ಆಫ್ ಎಂಪರರ್. ಎಂಪರರ್ ಅಂದ್ರೆ ಏನು? ಚಕ್ರವರ್ತಿ. ಅಶೋಕ ಚಕ್ರವರ್ತಿ. ಕೊಪ್ಪಳದಲ್ಲಿ ಇದೆಯಲ್ಲ, ಯಾರ ಶಾಸನ ಇದೆ ಹೇಳ್ರಿ? ಅಶೋಕನ ಶಾಸನ ಇದೆ. ಅಶೋಕ್ ಅಂತ ಒಬ್ಬ ಚಕ್ರವರ್ತಿ ಇದ್ದ. ಇಡೀ ಭಾರತನ ಕಂಟ್ರೋಲ್ ಮಾಡ್ತಾ ಇದ್ದ. ಆತ ತನ್ನ ಕಾಲದಲ್ಲಿ ಇಲ್ಲಿ ಶಾಸನ ಅಂದ್ರೆ ಅವರು ಇದ್ರ ಬಗ್ಗೆ, ಅವರ ರಾಜ್ಯದ ಬಗ್ಗೆ, ಆ ಸಂದರ್ಭದ ಬಗ್ಗೆ ಒಂದಿಷ್ಟು ಬರೆಸಿರ್ತಾರೆ ಕಲ್ಲಿನ ಮೇಲೆ. ಅದಕ್ಕೆ ಅಶೋಕನ ಶಾಸನ ಅಂತ ಕರೀತಾರೆ. ಎನಿವೆ, ಸೊ ಎಂಪರರ್ ಅಂದ್ರೇನು? ಚಕ್ರವರ್ತಿ. ಸೊ ಈಗ ನಾವೇನ್ ಮಾಡ್ಬೇಕು? ಇದನ್ನ ಜೆಂಡರ್ ಚೇಂಜ್ ಮಾಡಬೇಕು. ಇದು ಮ್ಯಾಸ್ಕುಲೈನ್ ಜೆಂಡರ್ ಎಂಪರರ್. ಫೆಮಿನೈನ್ ಜೆಂಡರ್ ಏನಾಗುತ್ತೆ ಅಂದ್ರೆ ಎಂಪರೆಸ್. ವಾಟ್ ಇಟ್ ಈಸ್? ಎಂಪರೆಸ್. ಅರ್ಥ ಆಯ್ತಾ? ಸೊ ದೇರ್ ಆರ್ 4 genders: masculine, feminine, common, neutral. ಅಂಡರ್ಸ್ಟುಡ್? ಕನ್ನಡದಲ್ಲಾದ್ರೆ ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ. ಫೈನ್. ಓಕೆ, ಮುಂದಕ್ಕೆ ಹೋಗೋಣ. 33. Dash took the children to the exhibition instead of their father. See, Dash took the children to the exhibition instead of their father. ಯಾವ ಪಾಠ ಇದ್ದಿದ್ದು? Which lesson is this? Answer is APJ Abdul Kalam. Which lesson? ಯಾವ ಪಾಠ? ಇಂಗ್ಲಿಷ್ ನ ಯಾವ ಪಾಠ? ನೋ. APJ Abdul Kalam ಪಾಠ ಯಾವ್ದಿದೆ ಇಂಗ್ಲಿಷ್ ಬುಕ್ ಅಲ್ಲಿ? The boss who cares. The boss who cares. ಸೊ ಆ ಪಾಠದಲ್ಲಿ ಏನಿರುತ್ತೆ? ಒಂದು ಸ್ಪೇಸ್ ಸೆಂಟರ್ ಇರುತ್ತೆ. ಎಲ್ಲಿರುತ್ತೆ? ಕೇರಳದ ತಿರುವನಂತಪುರಂ ಅಂತ ಒಂದು ಜಾಗ ಇದೆ. ದಟ್ ಈಸ್ ದ ಕ್ಯಾಪಿಟಲ್ ಸಿಟಿ ಆಫ್ ಕೇರಳ. ಕರ್ನಾಟಕದ ಕ್ಯಾಪಿಟಲ್ ಸಿಟಿ ಯಾವುದು? ಬೆಂಗಳೂರು. ರಾಜಧಾನಿ. ಕ್ಯಾಪಿಟಲ್ ಸಿಟಿ ಅಂದ್ರೇನು? ರಾಜಧಾನಿ. ತಿರುವನಂತಪುರಂ ಮಾತ್ರ ಒಂದು ಸ್ಪೇಸ್ ರಿಸರ್ಚ್ ಸೆಂಟರ್ ಇರುತ್ತೆ. ಅದರ ಹೆಸರು ತುಂಬಾ. ಹೆಸರು ಹೆಂಗೆ ಕೊಪ್ಪಳ ಒಂದು ಹೆಸರಲ್ವಾ? ತುಂಬಾ ಅನ್ನೋದು ಒಂದು ಸ್ಪೇಸ್ ರಿಸರ್ಚ್ ಸೆಂಟರ್. ಅಲ್ಲಿ APJ ಅಬ್ದುಲ್ ಕಲಾಂ ಮತ್ತೆ ಸೈಂಟಿಸ್ಟ್ಗಳ ಟೀಮು ರಿಸರ್ಚ್ ನಡೆಸ್ತಾ ಇರುತ್ತೆ. ಅಲ್ಲಿ ಒಬ್ರು ಸೈಂಟಿಸ್ಟ್ ಏನ್ ಮಾಡ್ತಾರೆ, APJ ಅಬ್ದುಲ್ ಕಲಾಂನ ಬಂದ್ಬಿಟ್ಟು ನಾನು ಇವತ್ತು ಬೇಗ ಹೋಗ್ತೀನಿ, ನನ್ನ ಮಕ್ಕಳನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗೋದಿದೆ ಅಂತ ಪರ್ಮಿಷನ್ ಕೇಳಿದ್ರು. ಓಕೆ, ಯು ಕ್ಯಾನ್ ಗೋ ಅರ್ಲಿ ಅಂತ APJ ಅಬ್ದುಲ್ ಕಲಾಂ ಪರ್ಮಿಷನ್ ಕೊಡ್ತಾರೆ. ಸಾಯಂಕಾಲ ಹೋಗ್ಬೇಕಾಗಿರುತ್ತೆ ಅವರು. ಬಟ್ ಕೆಲಸ ಮಾಡ್ತಾ ಮಾಡ್ತಾ ಕೆಲಸದಲ್ಲಿ ಮರ್ತೋಗ್ಬಿಡ್ತಾರೆ ಮನೆಗೆ ಹೋಗೋದು. ಟೈಮ್ ನೋಡ್ಕೊಳ್ತಾರೆ, 8:30 ಆಗ್ಬಿಟ್ಟಿದೆ. ಸೊ ಭಯದಿಂದ ಮನೆಗೆ ಹೋಗ್ತಾರೆ. ಯಾಕಂದ್ರೆ ಅವ್ರ ಮನೆಯಲ್ಲಿ ಮಕ್ಕಳಿಗೆ ಹೇಳಿರ್ತಾರೆ, ಇವತ್ತು ನಿಮ್ಮನ್ನ ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತೀನಿ. ಎಕ್ಸಿಬಿಷನ್ ಅಂದ್ರೆ ಪ್ರದರ್ಶನ. ಅರ್ಥ ಆಯ್ತಾ? ಸೈನ್ಸ್ ಎಕ್ಸಿಬಿಷನ್ ಆಗಿರ್ಲಿ, ಎನಿ ಎಕ್ಸಿಬಿಷನ್. ಸೊ ಲೇಟಾಗಿ ಹೋಗ್ತಾರೆ, ಮನೆಗೆ ಭಯದಿಂದ ಹೋಗ್ತಾರೆ. ಮಕ್ಕಳು ಬೈತಾರೋ ಅಥವಾ ಮನೇಲಿ ಇರ್ತಕ್ಕಂಥ ಹೆಂಡತಿ ಏನಾದ್ರು ಅಂತಾರ ಅಂದ್ಬಿಟ್ಟು ಆತಂಕದಲ್ಲಿ ಹೋಗ್ತಾರೆ. ಬಟ್ ಮನೆಗೆ ಹೋದ್ರೆ ಮಕ್ಕಳು ಇರಲ್ಲ ಮನೇಲಿ. ಅವಾಗ ಇವ್ರಿಗೆ ಆಶ್ಚರ್ಯ ಆಗುತ್ತೆ, ಕೇಳ್ತಾರೆ ಎಲ್ಲೋದ್ರು ಮಕ್ಕಳು ಅಂತ. ಅವಾಗ ಅವ್ರ ಮನೇಲಿದ್ದಂಥ ಅವ್ರ ವೈಫ್ ಏನ್ ಹೇಳ್ತಾರೆ, ನಿಮ್ಮ ಬಾಸ್ ಬಂದ್ಬಿಟ್ಟು ಕರ್ಕೊಂಡು ಹೋದ್ರು, ಅವ್ರನ್ನ 5:30 ಬಂದ್ಬಿಟ್ಟು ಕರ್ಕೊಂಡು ಹೋದ್ರು ಸಾಯಂಕಾಲ, ನಿಮ್ಗೆ ಗೊತ್ತಿಲ್ವಾ ಅಂತ ಕೇಳ್ತಾರೆ. ಅವಾಗ ಇವ್ರಿಗೆ ಶಾಕ್ ಆಗ್ಬರುತ್ತೆ. ಯಾರಿಗೆ? ಸೈಂಟಿಸ್ಟ್ಗೆ. ಅಯ್ಯೋ, ನಾನು ಮರ್ತಿದ್ದೀನಿ ಕರ್ಕೊಂಡು ಹೋಗೋದು, ಬಟ್ ನಮ್ಮ ಬಾಸು ಮರ್ತಿಲ್ಲ. ಸೊ APJ ಅಬ್ದುಲ್ ಕಲಾಂ ಇವರು ವರ್ಕಲ್ಲಿ ಮಗ್ನರಾಗಿರೋದನ್ನ ನೋಡಿರ್ತಾರೆ. 5:30 ಆದ್ರೂ ಕೂಡ ಇವ್ರು ವರ್ಕಲ್ಲೇ ಬ್ಯುಸಿ ಇರ್ತಾರೆ, ಅವ್ರಿಗೆ ನೆನಪಿರಲ್ಲ ಅನ್ಸುತ್ತೆ. ಅವಾಗ APJ ಅಬ್ದುಲ್ ಕಲಾಂ ಏನ್ ಮಾಡ್ತಾರೆ, ಅವರೇ ಹೋಗ್ತಾರೆ ಆ ಸೈಂಟಿಸ್ಟ್ ಮನೆಗೆ ಹೋಗ್ಬಿಟ್ಟು ಅವ್ರ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗೆ ಹೋಗ್ತಾರೆ? ಎಕ್ಸಿಬಿಷನ್ಗೆ ಹೋಗ್ತಾರೆ. ಸೊ ಈ ಪಾಠ ಯಾವುದು? ದ ಬಾಸ್ ಹೂ ಕೇರ್ಸ್. ಡ್ಯಾಶ್ ಟುಕ್ ದಿ ಚಿಲ್ಡ್ರನ್ ಟು ಎಕ್ಸಿಬಿಷನ್ ಇನ್ಸ್ಟೆಡ್ ಆಫ್ ದೇರ್ ಫಾದರ್. ಅಪ್ಪನ ಬದಲು ಯಾರು ಕರ್ಕೊಂಡು ಹೋದ್ರು? ಅಮ್ಮ ಕರ್ಕೊಂಡು ಹೋದ್ಲಾ? ದೈರ್ ಮದರ್ ಅಂದ್ರೆ ಅಮ್ಮ, ದೈರ್ ಟೀಚರ್ ಅಂದ್ರೆ ಅವರ ಶಿಕ್ಷಕರು. APJ ಅಬ್ದುಲ್ ಕಲಾಂ ಕರ್ಕೊಂಡು ಹೋದ್ರ ಅಥವಾ ದೈರ್ ಫ್ರೆಂಡ್, ಅವ್ರ ಸ್ನೇಹಿತರು ಕರ್ಕೊಂಡು ಹೋದ್ರ? ಯಾರು ಕರ್ಕೊಂಡು? ನೋಡಿ, ಪಾಠದಿಂದ ಬಂದಿರೋ ಪ್ರಶ್ನೆ. ಇಲ್ಲಿವರೆಗೂ ಬಂದಿರತಕ್ಕಂಥ ಪ್ರಶ್ನೆಗಳು ಯಾವ್ದಿತ್ತು? ಗ್ರಾಮರ್ ಇತ್ತು. ಈಗ ಎಲ್ಲಿಂದ ಬಂತು ಈ ಪ್ರಶ್ನೆ? ಪಾಠದಿಂದ ಬಂತು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳ. 34. ರವಿ, ಯಾರಾದ್ರೂ ಓದ್ತೀರಾ? ಪೂಜಾ. ರವಿ ಏನ್ ಮಾಡ್ತಾನೆ? ಹರಿನ ನದಿಯಲ್ಲಿ, ನದಿ ಒಳಕ್ಕೆ. ಈಗ ಸ್ವಿಮ್ಮಿಂಗ್ ಹೋಗಿರ್ತೀರಾ, ಸ್ವಿಮ್ಮಿಂಗ್ ಪೂಲ್ ಹತ್ರ ಯಾರ್ಯಾರು ನಿಂತಿರ್ತಾರೆ? ಕಿಶೋರ್ ನಿಂತಿರ್ತಾರೆ, ಜೀವನ್ ನಿಂತಿರ್ತಾರೆ. ಕಿಶೋರ್ ಏನ್ ಮಾಡ್ತಾನೆ? ಜೀವನನ್ನ ಮುಂದಕ್ಕೆ ತಳ್ಳಿಬಿಡ್ತಾನೆ. ಸ್ವಿಮ್ಮಿಂಗ್ ಪೂಲ್ ಒಳಕ್ಕೆ ತಳ್ಳಿದ್ನಲ್ವಾ, ಅದಕ್ಕೆ ನಾವೇನಂತೀವಿ ಇಂಗ್ಲಿಷ್ ಇಂಟು ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಟು. ರವಿ ಪುಷ್ಡ್ ಹರಿ ಇಂಟು. ಇದು ಪ್ರಿಪೋಸಿಷನಲ್ ಬರುತ್ತೆ. ಅರ್ಥ ಆಯ್ತಾ? ಸ್ವಿಮ್ಮಿಂಗ್ ಪೂಲ್ ಮೇಲೆ ಆನ್ ಸ್ವಿಮ್ಮಿಂಗ್ ಪೂಲ್ ಅಂತೀವಿ, ಒಳಗಡೆ ಆದ್ರೆ ಇನ್ ಅಂತೀವಿ. ಸ್ವಿಮ್ಮಿಂಗ್ ಪೂಲ್ ಒಳಕ್ಕೆ ಅಂದ್ರೆ ಏನಂತ ಕರಿತೀವಿ? ಇಂಟು ಅಂತ ಕರಿತೀವಿ. ಸೊ ರವಿ ಏನ್ ಮಾಡ್ತಾನೆ? ರವಿ ಪುಷ್ಡ್ ಹರಿ ಇಂಟು ದ ರಿವರ್. ನದಿ ಒಳಗೆ ತಳ್ಳಿಬಿಟ್ಟ, ಹೋಗಪ್ಪ ಅಂತಂದ್ಬಿಟ್ಟು.
ಓಕೆ ರೈಟ್ 35 ಹೋಗೋಣ. ಯು ಮಸ್ಟ್ ಟೇಕ್ ಅಂಬ್ರೆಲಾ ವೆನ್ ಇಟ್ ಈಸ್ ರೇನಿಂಗ್. ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೇನಿಂಗ್. ಎ ಆನ್ ದ ಆನ್. ಮಕ್ಕಳು ನೋಡ್ರಿ, ಆರ್ಟಿಕಲ್ಸ್ ಅಂತ ಬರುತ್ತೆ ಇಂಗ್ಲಿಷ್ ಗ್ರಾಮರಲ್ಲಿ. ಆರ್ಟಿಕಲ್ಸ್ ಕನ್ನಡದಲ್ಲಿ ಇದನ್ನ ಉಪಪದಗಳು ಅಂತ ಹೇಳ್ತೀವಿ. ಉಪಪದಗಳು. ಓಕೆನಾ? ಎಷ್ಟಿದಾವೆ ಟೋಟಲ್? ಎ ಇದೆ, ಆನ್ ಇದೆ, ದ ಇದೆ. ದೇರ್ ಆರ್ 3 ಆರ್ಟಿಕಲ್ಸ್. ಓಕೆ, ಎ ಮತ್ತು ಆನ್ ಅನ್ನ ನಾವು ಇಂಡೆಫಿನೆಟ್ ಆರ್ಟಿಕಲ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸೊ ರಿಪೀಟ್ ವಿತ್ ಮೀ. ನಾನು ಹೇಳಿದ್ದನ್ನ ರಿಪೀಟ್ ಮಾಡಿ. ಇಂಡೆಫಿನೆಟ್ ಆರ್ಟಿಕಲ್. ಎಸ್. ದನ ನಾವೇನಂತ ಕರಿತೀವಿ? ಡೆಫಿನೆಟ್ ಆರ್ಟಿಕಲ್ ಅಂತ ಕರಿತೀವಿ. ವಾಟ್ ವಿ ಕಾಲ್? ಡೆಫಿನೆಟ್. ಅರ್ಥ ಆಯ್ತಾ? ಏನ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ನೋಡಿ, ಕಾನ್ಸೋನೆಂಟ್ ಹಿಂದ್ಗಡೆ ಏನ ಬಳಸ್ತೀವಿ. ಯಾವುದಾದ್ರೂ ವರ್ಡ್ ಕಾನ್ಸೋನೆಂಟ್ ಇಂದ ಪ್ರಾರಂಭ ಆಗಿದ್ರೆ ಅದ್ರ ಹಿಂದ್ಗಡೆ ಏನ್ ಬರಿತೀವಿ? ಫಾರ್ ಎಕ್ಸಾಂಪಲ್ ನೋಡಿ ಮಕ್ಕಳಲ್ಲಿ, ಐ ವಿಲ್ ರೈಟ್ ಹಿಯರ್. ಓಕೆ, ಎ ಬಾಲ್. ಫಾರ್ ಎಕ್ಸಾಂಪಲ್ ಏನ್ ಬರಿತೀವಿ? ಎ ಬಾಲ್. ಎ ಬಾಲ್. ಬಿ ಏನು? ಓಕೆ, ಎ ಕ್ಯಾಟ್. ಸಿ ಏನು? ಬಟ್ ನಾನಿಲ್ಲಿ ಆನ್ ಬಳಸ್ತಿದ್ದೀನಿ ನೋಡ್ರಿ. ಆನ್ ಆಪಲ್. ಎ ಏನು? ಓವೆಲ್ ಇಂದ ಪ್ರಾರಂಭ ಆಗೋ ಶಬ್ದಗಳಿಂದ ಏನ್ ಬಳಸ್ತೀವಿ? ಆನ್ ಬಳಸ್ತೀವಿ. ಕಾನ್ಸೋನೆಂಟ್ ಇಂದ ಪ್ರಾರಂಭ ಆಗೋ ಶಬ್ದಗಳಿಂದ ಏನ್ ಬಳಸ್ತೀವಿ? ಎ ಬಳಸ್ತೀವಿ. ಹಾಗಿದ್ರೆ ದ ಎಲ್ಲಿ ಬಳಸ್ತೀವಿ? ದ ನಾವು ಡೆಫಿನೆಟ್ ಆರ್ಟಿಕಲ್ ಅಂತ ಹೇಳ್ತೀವಿ. ಯೂನಿಕ್ ಆಗಿರ್ತಕ್ಕಂಥ ಥಿಂಗ್ಸ್ಗೆ ನಾವು ದ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ದ ಗಂಗಾ. ಗಂಗಾ ಅಂದ ತಕ್ಷಣ ಯಾರು ನೆನಪಾಗ್ತಾರೆ? ನಿಮ್ಮ ಫ್ರೆಂಡ್ ನೆನಪಾಗ್ತಾರೆ. ಗಂಗಾ ಏನು? ನಮ್ಮ ದೇಶದಲ್ಲಿರ್ತಕ್ಕಂಥ ಅತ್ಯಂತ ದೊಡ್ಡ ನದಿ. ದ ಸನ್. ಸನ್ ಅಂದ್ರೆ ಯಾರು? ಎಸ್, ಒಬ್ನೇ ಅಲ್ವಾ ಸೂರ್ಯ? ದ ಸನ್. ದ ಮೂನ್. ಮೂನ್ ಒಬ್ನೇ ಅಲ್ವಾ? ಎಸ್. ಅರ್ಥ ಆಯ್ತಾ? ಈ ತರ ವಿಶೇಷವಾಗಿರ್ತಕ್ಕಂಥ ವರ್ಡ್ಸ್ಗಳಿಗೆ ಅಥವಾ ಹೆಸರುಗಳಿಂದ ನಾವೇನ್ ಬಳಸ್ತೀವಿ? ದ ಬಳಸ್ತೀವಿ. ಅರ್ಥ ಆಯ್ತಾ? ಈಗ ಎಲಿಫೆಂಟ್. ಎಲಿಫೆಂಟ್ ಅಂದ್ರೆ ಏನು? ಆನೆ. ಸಾಕಷ್ಟು ಆನೆಗಳಿದೆ. ವೈಟ್ ಎಲಿಫೆಂಟ್ ಅಂದ್ರೆ ಬಿಳಿ. ಎಲಿಫೆಂಟ್ ಕಾಮನ್ ಆಗಿರೋದು, ವೈಟ್ ಎಲಿಫೆಂಟ್ ವಿಶೇಷವಾಗಿರೋದು. ಹಾಗಿದ್ರೆ ಎಲಿಫೆಂಟ್ ಹಿಂದ್ಗಡೆ ನಾವು ಆನ್ ಎಲಿಫೆಂಟ್ ಅಂತ ಬಳಸ್ತೀವಿ. ನಾವು ಸಿ ಬರೀ ಎಲಿಫೆಂಟ್ ಆದ್ರೆ ಏನಂತ ಬಳಸ್ತೀವಿ? ಆನ್ ಎಲಿಫೆಂಟ್ ಅಂತ ಬಳಸ್ತೀವಿ. ಆನ್ ಎಲಿಫೆಂಟ್. ಅದೇ ವೈಟ್ ಏನಂತೀವಿ ನಾವು? ವೈಟ್ ಎಲಿಫೆಂಟ್ ಆದ್ರೆ ದಿ ವೈಟ್ ಎಲಿಫೆಂಟ್. ದಿ ವೈಟ್ ಎಲಿಫೆಂಟ್. ಇಲ್ಲಿ ಏನ್ ಬಳಸಿದ್ವಿ ನೋಡ್ರಿ? ದ ಏನು? ಡೆಫಿನೆಟ್ ಆರ್ಟಿಕಲ್. ಆನ್ ಏನು? ಇಂಡೆಫಿನೆಟ್ ಆರ್ಟಿಕಲ್. ಆನ್ ಯಾಕೆ ಬಳಸಿದ್ವಿ? ಈ ಏನು? ಓವೆಲ್. ಅರ್ಥ ಆಯ್ತಾ? ಸೊ ದ ಎಲ್ಲಿ ಬಳಸ್ತೀವಿ, ಆನ್ ಎಲ್ಲಿ ಬಳಸ್ತೀವಿ, ಎ ಎಲ್ಲಿ ಬಳಸ್ತೀವಿ ಗೊತ್ತಾಗ್ತಿದ್ಯಾ? ಯಾ. ನೌ ಲೆಟ್ ಅಸ್ ಸಿ ಕ್ವಶನ್. ವೈಟ್ ಎಲಿಫೆಂಟ್. ಇ ಎಲ್ಲಿ PHANT. ರೈಟ್. ಎನಿವೆ, ಎಷ್ಟನೇ ಕ್ವಶನ್ ಅಪ್ಪ ಇದು? ಕ್ವಶನ್ ನಂಬರ್ ಯಾ. ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೇನಿಂಗ್. ಅಂಬ್ರೆಲಾ ಯಾವುದರಿಂದ ಸ್ಟಾರ್ಟ್ ಆಗಿದೆ? ಓವೆಲ್. AEIOU. ಓವೆಲ್ಸ್ ಯಾವ್ಯಾವು? AEIOU. ಸೊ ಹಾಗಿದ್ರೆ ಏನ್ ಬರುತ್ತೆ ಆನ್ಸರ್? ಆನ್ ಬರುತ್ತೆ. ಅರ್ಥ ಆಯ್ತಾ? ಯಾ. ನೌ ಸಿ 36. Add a suitable prefix to the word possible. Suitable prefix. Possible, impossible. ನೋಡಿ ಮಕ್ಕಳ, ಈಗ ಒಂದು ವರ್ಡ್ ಇದೆ ಅನ್ಕೊಳ್ಳಿ. ಅರ್ಥ ಆಯ್ತಾ? ನಾವು ಇಲ್ಲಿ ಏನಾದರೂ ಸೇರಿಸಿದ್ರೆ, ಈ ಜಾಗದಲ್ಲಿ ಏನಾದರೂ ಸೇರಿಸಿದ್ರೆ ಇದಕ್ಕೆ ಏನಂತ ಕರಿತೀವಿ? ಪ್ರಿಫಿಕ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಓಕೆ. ಪ್ರಿಫಿಕ್ಸ್ ಅಂದ್ರೆ ಶಬ್ದದ ಮುಂಚೆ ಸೇರಿಸೋ ಪದ. ಅರ್ಥ ಆಯ್ತಾ? ಇದು ವರ್ಡ್. ವರ್ಡ್ಗಿಂತ ಮುಂಚೆ ಸೇರಿಸಿದ್ರೇನು? ಪ್ರಿಫಿಕ್ಸ್. ಎ ಪ್ರಿಫಿಕ್ಸ್ ಇಸ್ ಎ ಗ್ರೂಪ್ ಆಫ್ ಲೆಟರ್ಸ್ ಆಡೆಡ್ ಬಿಫೋರ್ ದಿ ವರ್ಡ್. ಅರ್ಥ ಆಯ್ತಾ? ಅದೇ ಇಲ್ಲಿ ಮುಂದೆ ಸೇರಿಸಿದ್ರೆ ಏನಂತ ಕರಿತೀವಿ ನಾವು? ಇಲ್ಲಿ ಸೇರಿಸಿದ್ರೆ ಏನಂತ ಕರಿತೀವಿ? ಸಫಿಕ್ಸ್ ಅಂತ ಕರಿತೀವಿ. ವಾಟ್ ವಿ ಕಾಲ್? ಸೊ ಇದಕ್ಕೇನಂತ ಹೇಳ್ತೀವಿ? ಸಫಿಕ್ಸ್. ಅರ್ಥ ಆಯ್ತಾ? ಎ ಗ್ರೂಪ್ ಆಫ್ ಲೆಟರ್ಸ್ ಆಡೆಡ್ ಬಿಫೋರ್ ಎ ವರ್ಡ್ ಇಸ್ ಪ್ರಿಫಿಕ್ಸ್. ಎ ಗ್ರೂಪ್ ಆಫ್ ಲೆಟರ್ಸ್ ಆಡೆಡ್ ಆಫ್ಟರ್ ದಿ ವರ್ಡ್ ಇಸ್ ಸಫಿಕ್ಸ್. ಅಂಡರ್ಸ್ಟುಡ್? ಇಲ್ಲಿ ಏನ್ ಕೇಳ್ಯಾರ ಅವ್ರಾಗಿದ್ರೆ?
ಆಡ್ ಎ ಸೂಟಬಲ್ ಪ್ರಿಫಿಕ್ಸ್. ಆಡ್ ಎ ಸೂಟಬಲ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂದ್ರೆ ಮುಂಚೆನಾ ನಂತರನಾ? ಈಗ ಇಲ್ಲಿ ಪ್ಯಾನಲ್ ಇದೆಯಪ್ಪ, ಈ ಕಡೆ ನಾವು ಪ್ಯಾನಲ್ ಈ ಕಡೆ ಅಂತ ನೋಡಿದ್ರೆ ಇಲ್ಲಿ ಸೇರಿಸಿದ್ರೆ ಪ್ರಿಫಿಕ್ಸ್, ಇಲ್ಲಿ ಸೇರಿಸಿದ್ರೆ ಸಫಿಕ್ಸ್. ಅರ್ಥ ಆಯ್ತಾ? ಸೊ ಈಗ ದೇವ ಆಸ್ಕ್ಡ್ us to add suitable prefix to the word possible. ನೋಡ್ರಿ ಏನ್ ವರ್ಡ್ ಇದೆ ಇಲ್ಲಿ? ಪಾಸಿಬಲ್. ಇಲ್ಲೇ ಬರೀಲ ಪಾಸಿಬಲ್. ಪ್ರಿಫಿಕ್ಸ್ ಅಂದ್ರೆ ಇಲ್ಲಿ ಸೇರಿಸ್ಬೇಕಲ್ವಾ? ಐ ವಿಲ್ ಆಡ್ ಐ ಎಂ. ಏನ್ ಸೇರಿಸ್ದೆ ನಾನು? ಐ ಎಂ. ಸೊ ಇಟ್ ಈಸ್ ಎ ಪ್ರಿಫಿಕ್ಸ್. ಏನಾಯ್ತಾಗಿದ್ರೆ ಇದು? ಇಂಪಾಸಿಬಲ್. ನಾವು ಲುಕ್ ಅಟ್ ದ ಆನ್ಸರ್. ಯಾ, ವಾಟ್ ಇಸ್ ದ ಆನ್ಸರ್? ಇಂಪಾಸಿಬಲ್. ಓಕೆ, ಸಿ ಸಫಿಕ್ಸ್ ಒಂದು ಎಕ್ಸಾಂಪಲ್ ನೋಡೋಣ. GREAT, ಗ್ರೇಟ್. ಇದಕ್ಕೆ ಮುಂದೆ ನಾನು ಏನು ಸೇರಿಸ್ತೀನಿ? FUL ಅಂತ ಸೇರಿಸ್ತೀನಿ. I'll add FUL. ಸೊ ಹಾಗಿದ್ರೆ ಇದು ಏನಾಯ್ತು? ಸಫಿಕ್ಸ್ ಆಯ್ತು. ಸೊ FUL ಅನ್ನೋದು ಸಫಿಕ್ಸ್, IM ಅನ್ನೋದು ಪ್ರಿಫಿಕ್ಸ್. ಪ್ರಿಫಿಕ್ಸ್ ವಿ ಆಡ್ ಬಿಫೋರ್, ಸಫಿಕ್ಸ್ ವಿ ಆಡ್ ಆಫ್ಟರ್. ಅಂಡರ್ಸ್ಟುಡ್? So next question. King Dionysius set both Damon and Pythias free because. ಈ ಪಾಠ ಗೊತ್ತಿದೆಯಲ್ಲ? ಕಿಂಗ್ ಡಿಯೋನೈಷಿಯಸ್ ಅಥವಾ ಟ್ರೂ ಫ್ರೆಂಡ್ಶಿಪ್. ಟ್ರೂ ಫ್ರೆಂಡ್ಶಿಪ್ ಅಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಯಾರ್ಯಾರು? ದಮೋನ್, ಪಿಥಿಯಾಸ್. ಓಕೆ, ಒಂದು ಪ್ಲೇಸ್ ಇರ್ತದೆ ಸಿರಾಕ್ಯೂಸ್ ಅಂತ, ಅಲ್ಲೊಬ್ಬ ರಾಜ ಇರ್ತಾನೆ ಡಿಯೋನೈಷಿಯಸ್ ಅಂತ. ಅವನು ಸ್ವಲ್ಪ ಇರಲ್ಲ. ಇವ್ರು ಒಂದ್ಸಾರಿ ಇವರಿಬ್ರು ಫ್ರೆಂಡ್ಸ್ ಏನ್ ಮಾಡ್ತಾರೆ? ಅವನ ಬಗ್ಗೆ ಮಾತಾಡ್ತಾ ಇರ್ತಾರೆ, ಪಿಥಿಯಾಸು ಮತ್ತೆ ದಮೋನ್. ಅವನ ಬಗ್ಗೆ ಮಾತಾಡ್ಬೇಕಾದ್ರೆ ಅದು ಅವನಿಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾದಾಗ ಅವನೇನ್ ಮಾಡ್ತಾನೆ? ಅದರಲ್ಲಿ ಇರ್ತಕ್ಕಂಥ ಒಬ್ಬ ಫ್ರೆಂಡ್ಗೆ ಗಲ್ಗೆ ಹಾಕಬೇಕು ಅಂತ ಶಿಕ್ಷೆ ಕೊಡ್ತಾನೆ. ಆದ್ರೆ ಅವನೇನಾಗ್ತದೆ? ಪಿಥಿಯಾಸು ಅವನಿಗೆ ಗಲ್ಗೆ ಹಾಕ್ಬೇಕಂತ ಶಿಕ್ಷೆ ಕೊಟ್ಟಾಗ ಪಿಥಿಯಾಸ್ ಹೇಳ್ತಾನೆ, ನಾನು ಮನೆಗೆ ಹೋಗಿ ವಾಪಸ್ ಬರ್ತೀನಿ, ಬಂದ ನಂತರ ಏನ್ ಮಾಡಿ ನೀವು ನನ್ನನ್ನ ಗಲ್ಗೇರಿಸಿ ಅಂತ ಹೇಳ್ತಾನೆ, ಹ್ಯಾಂಗ್ ಮಾಡಿ ಅಂತ ಹೇಳ್ತಾನೆ. ಯಾಕಂದ್ರೆ ಮನೆಯಲ್ಲಿ ಅವ್ರ ತಂಗಿ ಮದುವೆ ಕೆಲಸ ಇರುತ್ತೆ, ಅದೇ ತರ ಅವ್ರ ತಾಯಿನೂ ಭೇಟಿ ಮಾಡಿ ಬರ್ಬೇಕಾಗಿರುತ್ತೆ. ಸೊ ಕಿಂಗ್ ಏನ್ ಹೇಳ್ತಾನೆ? ನಿನ್ನನ್ನು ಬಿಟ್ಬಿಟ್ರೆ ನೀನು ವಾಪಸ್ ಬರಲ್ಲ. ದೆನ್ ದಮೋನ್ ಹೇಳ್ತಾನೆ, ಅವನ್ ಬರಲ್ಲಿವರೆಗೂ ನಾನು ಇರ್ತೀನಿ, ಅವನ್ ಬಂದಿಲ್ಲ ಅಂದ್ರೆ ನೀವು ನನ್ನನ್ನು ಹ್ಯಾಂಗ್ ಮಾಡಿ. ಆವಾಗ ಕಿಂಗ್ ಒಂದು ಕಂಡೀಷನ್ ಹಾಕ್ತಾನೆ, ನಾನು ಹೇಳಿದ ದಿವಸ, ನಾನು ಹೇಳಿದ ಟೈಮ್ಗೆ ಬರಬೇಕು, ಇಲ್ಲ ಅಂದ್ರೆ ನೀನು ಜೀವ ಕೊಡ್ಬೇಕಾಗತ್ತೆ. ಸೊ ಆವಾಗ ಒಪ್ಕೊಳ್ತಾನೆ. ಪಿಥಿಯಾಸ್ ಮನೆಗೆ ಹೋಗ್ತಾನೆ, ದಮನ್ ಆತನ ಪ್ಲೇಸಲ್ಲಿ ಇರ್ತಾನೆ. ಆದರೆ ಪಿಥಿಯಾಸ್ ವಾಪಸ್ ಸರಿಯಾದ ಟೈಮಿಗೆ ಬರೋಕ್ಕಾಗಲ್ಲ, ಬರಬೇಕಾದ್ರೆ ಏನೋ ಪ್ರಾಬ್ಲಮ್ಗಳಾಗುತ್ತೆ. ಸೊ ಆವಾಗ ಕಿಂಗ್ ಹೇಳ್ತಾನೆ ದಮನ್ಗೆ, ನೋಡು ನೀನು ಸುಮ್ಮನೆ ನೀನು ಅವನಿಗೋಸ್ಕರ ಜೀವ ಕೊಡಕ್ಕೆ ಹೋಗ್ತಾ ಇದೀಯಾ, ಅವನು ಬರಲಿಲ್ಲ ಅಂತಂದ್ಬಿಟ್ಟು ಸೈನಿಕರಿಗೆ ಹೇಳ್ತಾನೆ, ಇವ್ನು ಕರ್ಕೊಂಡೋಗಿ ನೇಣಿಗೆ ಹಾಕಿ ಹ್ಯಾಂಗ್ ಮಾಡಿ. ಅದೇ ಟೈಮ್ಗೆ ಪಿಥಿಯಾಸ್ ಓಡೋಡ್ ಬರ್ತಾನೆ. ಅಂದರೆ ಈ ರನ್ಸ್, ಈ ಕಮ್ಸ್ ಬೈ ರನ್ನಿಂಗ್. ಸೊ ಅವಾಗ ಅವನಿಗೆ ಉಸಿರಾಟ ಜಾಸ್ತಿ ಆಗಿರುತ್ತೆ, ಗ್ಯಾಸ್ಪಿಂಗ್ ಅಂತ ಕರಿತೀವಿ. ಅಂದರೆ ಉಸಿರು ಬಿಡ್ತಾ ಇರ್ತಾನೆ. ಏದು ನಾವು ಓಡ್ ಬಂದಾಗ ಬಿಡ್ತೀವಲ್ಲ, ಈ ಥರ ಮಾಡ್ತೀವಲ್ಲ, ಇದಕ್ಕೇನಂತ ಕರಿತೀವಿ? ಏದು ಉಸಿರು ಅಥವಾ ಗ್ಯಾಸ್ಪಿಂಗ್ ಅಂತ ಹೇಳ್ತೀವಿ. ಅವಾಗ ಬಂದ್ಬಿಟ್ಟು ಪಿಥಿಯಾಸ್ ಹೇಳ್ತಾನೆ, ನನ್ನನ್ನು ಗಲ್ಗೆ ಹಾಕ್ಬೇಕು ನೀವು, ಅವನನ್ನಲ್ಲ. ಅವಾಗ ದಮನ್ ಹೇಳ್ತಾನೆ, ಅವ್ನು ಬಂದಿಲ್ಲ ಅಂದ್ರೆ ನನ್ನನ್ನು ಹಾಕ್ತಿದ್ರಲ್ಲ ಗಲ್ಗೆ, ನನ್ನನ್ನು ಹಾಕಿ. ಆ ರಾಜನಿಗೆ ಅವರಿಬ್ಬರನ್ನು ನೋಡ್ಬಿಟ್ಟು ಅವನಿಗೆ ಇವ್ರೆಂಥ ಫ್ರೆಂಡ್ಸ್ ಅಪ್ಪ, ಅವನಿಗೋಸ್ಕರ ಇವನ್ ಸಾಯಕ್ಕೆ ರೆಡಿ ಇದ್ದಾನೆ, ಇವನಿಗೋಸ್ಕರ ಅವನ್ ಸಾಯಕ್ಕೆ. ರಾಜನ ಮನಸ್ಸೇ ಬದಲಾಗ್ಬಿಡುತ್ತೆ. ಇಂಥ ಒಳ್ಳೆ ಫ್ರೆಂಡ್ಸನ್ನು ನಾನು ಏನಾದರೂ ಬೇರ್ಪಟ್ಟು ಅಂದರೆ ದೂರ ಮಾಡಿದರೆ ನಾನು ಇನ್ನೂ ಕ್ರೂರಿ ಆಗ್ತೀನಿ. ಆಲ್ರೆಡಿ ಅವನು ಕ್ರೂರಿ ಇದ್ದ, ಅದನ್ನೇ ಅವ್ರು ಹೇಳಿದರು, ಸತ್ಯ ಹೇಳಿದರು. ದಮನು ಪಿಥಿಯಾಸ್ದು ಒಂದು ಒಳ್ಳೆ ಗುಣ ಏನಂದರೆ ಇಬ್ಬರು ಸತ್ಯ ಹೇಳ್ತಿರ್ತಾರೆ. ಅವ್ರಿಗೇನು ಅನಿಸುತ್ತೆ, ಸರಿ ಅನಿಸಿದ್ರೆ ಸರಿ, ತಪ್ಪು ಅನಿಸಿದ್ರೆ ತಪ್ಪು. ದೇವರ್ ಲವರ್ಸ್ ಆಫ್ ಟ್ರೂತ್ ಅಂತ ಕರಿತೀವಿ. ಸತ್ಯನ ಪ್ರೀತಿಸ್ತಿರ್ತಾರೆ, ಅಂದರೆ ಸತ್ಯ ಹೇಳೋದನ್ನ ಅನುಸರಿಸ್ತಿರ್ತಾರೆ. ಸೊ ಆವಾಗ ಕಿಂಗಿಗೆ ಏನು ಅನ್ಸುತ್ತೆ? ಇವರಿಬ್ಬರು ಫ್ರೆಂಡ್ಶಿಪ್ ನೋಡಿ ನಾನು ಇವರಿಬ್ಬರನ್ನ ಬೇರ್ಪಡಿಸಬಾರ್ದು, ನಾನು ಯಾರನ್ನು ಗಲ್ಲಿಗೆ ಏರಿಸಬಾರ್ದು ಅಂತ ಏನು ಮಾಡ್ತಾನೆ ಕಿಂಗು? ಅವರಿಬ್ಬರನ್ನು ಕೂಡ ಬಿಟ್ಟು ಕಳಿಸ್ತಾನೆ. ನಾವು ಗೊತ್ತಾಯ್ತಾ ಪಾಠದ ಕತೆ? ಯಾ, ವಾಟ್ ಈಸ್ ದ ಕ್ವಶನ್? ಕಿಂಗ್ ಡಿಯೋನೈಷಿಯಸ್ ಸೆಟ್ ಬೋತ್ ದಮೋನ್ ಅಂಡ್ ಪಿಥಿಯಾಸ್ ಫ್ರೀ ಬಿಕಾಸ್ ಎ ಆಪ್ಷನ್ ನೋಡಿ, ದೇ ಬ್ರೋಕ್ ದೇರ್ ಪ್ರಾಮಿಸ್ ಲೈಕ್ ಈವಿಲ್ ಪ್ರಾಬ್ಲಮ್. ಅವರು ತಾವು ಹೇಳಿರೋ ಮಾತನ್ನ ನಡೆಸ್ಕೊಳ್ಳಿಲ್ವಾ? ಅದ್ರ ಮುರಿದಾಕ್ಬಿಟ್ರ ಅವರು? ಇಲ್ಲ. ದೇ ಫಾಟ್ ಬ್ರೇವ್ಲಿ ಅಂಡ್ ಸೇವ್ಡ್ ದ ಕಂಟ್ರಿ. ಅವ್ರು ಜೋರಾಗಿ ಹೋರಾಟ ಮಾಡಿ ಏನಾದ್ರು ದೇಶನ ಉಳಿಸಿದ್ರಾ? ಇಲ್ಲ. ಓಕೆ, ದೇ ವರ್ ಗುಡ್ ಫ್ರೆಂಡ್ಸ್ ಅಂಡ್ ಕೆಪ್ಟ್ ದೇರ್ ಪ್ರಾಮಿಸಸ್. ಅವರಿಬ್ರು ಒಳ್ಳೆ ಸ್ನೇಹಿತರು ಮತ್ತು ಅವ್ರು ಇಬ್ರು ಕೊಟ್ಟ ಮಾತನ್ನ ಏನ್ ಮಾಡಿದ್ರು? ಉಳಿಸ್ಕೊಂಡ್ರು ಅಲ್ವಾ?
ದಮೋನು ಅವನಿಗೋಸ್ಕರ ಜೀವ ಕೊಡಕ್ಕೆ ರೆಡಿ ಆಗಿದ್ದ. ಪಿತಿಯಾಸು ವಾಪಸ್ ಬರ್ತೀನಿ ಅಂತ ಬಂದ. ಇಬ್ರು ಏನು ಮಾತು ಕೊಟ್ಟಿದ್ರು ಅದನ್ನ ಉಳಿಸ್ಕೊಂಡ್ರಲ್ವಾ. ಆಮೇಲೆ ಇಬ್ರು ಒಳ್ಳೆ ಫ್ರೆಂಡ್ಸ್. ಆ ಫ್ರೆಂಡ್ಶಿಪ್ ನೋಡ್ಬಿಟ್ಟು ಕಿಂಗ್ಗೆ ಏನು ಅನ್ನಿಸ್ತು, ಅವರನ್ನ ಬಿಡೋಣ, ಅವರನ್ನ ಏನಂತಾರೆ ಶಿಕ್ಷೆಯಿಂದ ಮುಕ್ತಗೊಳಿಸೋಣ ಅಂತ ಅನ್ನಿಸ್ತು. ಹಾಗಾಗಿ ಆನ್ಸರ್ ಯಾವುದಾಗುತ್ತೆ, ಸಿ ಇಸ್ ದಿ ಆಪ್ಷನ್. ಅರ್ಥ ಆಯ್ತಾ ಮಕ್ಕಳ? ನಾವು ಸಿ 38. Fill in the blank choosing correct question word. Fill in the blank with correct question word. Question word ಎಷ್ಟಿದಾವೆ? ಕ್ವಶನ್ ವರ್ಡ್ ಅಂದ್ರೆ ಏನು ಹೇಳ್ರಿ? ಪ್ರಶ್ನೆ ಕೇಳುವ ಪದಗಳು. ನಿನ್ನ ಹೆಸರು ಏನು? ವಾಟ್. ಓಕೆ. ನಿಮ್ಮ ಊರು ಯಾವುದು? ವಿಚ್ ಇಸ್ ಯುವರ್ ಪ್ಲೇಸ್. ಓಕೆ. ನೀನು ಯಾವಾಗ ಬಂದೆ? ವೆನ್ ಡಿಡ್ ಯು ಕಮ್. ವೆನ್ ಡಿಡ್ ಯು ಕಮ್. ಈಗ ಕಿಶೋರ್ ಎದ್ದು ಹೋಗ್ತಾನೆ ಆಚೆ. ವಾಟ್ ಐ ವಿಲ್ ಆಸ್ಕ್ ಹಿಮ್, ವೇರ್ ಆರ್ ಯು ಗೋಯಿಂಗ್. ಏನಂತ ಕೇಳ್ತೀನಿ ಅವನಿಗೆ? ಏನು ಹೋಗುತ್ತಿದ್ದೀಯ ಅಂತ ಕೇಳ್ತೀನಿ, ಎಲ್ಲಿ ಹೋಗುತ್ತಿದ್ದೀಯ ಅಂತ ಕೇಳ್ತೀನಿ. ಯಸ್, ಎಲ್ಲಿಗೆ ಏನಂತ ಕರಿತೀವಿ? ವೇರ್ ಅಂತ ಕರಿತೀವಿ. ಅರ್ಥ ಆಯ್ತಾ? ವಾಟ್ ಈಸ್ ಯುವರ್ ಏಜ್ ಅಥವಾ ಹೌ ಓಲ್ಡ್ ಆರ್ ಯು. ಹೌ ಓಲ್ಡ್ ಆರ್ ಯು ಅಂದರೆ ನಿನ್ನ ವಯಸ್ಸೆಷ್ಟು. ಅಥವಾ ಯಾರೋ ಭಾಳ ದಿವ್ಸಕ್ಕೆ ಭೇಟಿ ಆಗಿರ್ತಾರಪ್ಪ, ಮನೆಗೆ ಬಂದ ತಕ್ಷಣ ಏನಂತ ಕೇಳ್ತೀವಿ? ಚೆನ್ನಾಗಿದ್ದೀರಾ ಅಂತ ಕೇಳ್ತೀವಲ್ವಾ? ಆರಾಮಾಗಿದ್ದೀರಿ, ಆರಾಮದಿರಿ, ಈಗ ಬಂದ್ರಿ ಅಂತ ಕೇಳ್ತೀವಿಲ್ಲ. ಅದನ್ನೇ ಇಂಗ್ಲೀಷಲ್ಲಿ ಹೌ ಆರ್ ಯು ಅಂತ ಕೇಳ್ತೀವಿ. ಹೌ ಆರ್ ಯು, ಆರ್ ಯು ಫೈನ್, ಆರಾಮಾಗಿದ್ದೀರಾ, ಹೌ. ಸೊ ಇಂಥ ಶಬ್ದಗಳನ್ನೇನಂತ ಕರಿತೀವಿ ಮಕ್ಕಳ? ನಾವು ಕ್ವಶನ್ ವರ್ಡ್ಸ್ ಅಂತ ಕರಿತೀವಿ. ಓಕೆ, ಇದನ್ನ ಅಳಿಸೋಣವಾ? ಸೊ ಇಂಗ್ಲಿಷಲ್ಲಿ ದೆರ್ ಆರ್ 7 ಕ್ವಶನ್ ವರ್ಡ್ಸ್. ಅವನ್ನೇನಂತ ಕರಿತೀವಿ ನಾವು? WH ವರ್ಡ್ಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಯಾವ್ಯಾವುದು? ವಾಟ್ ಹೇಳಿ, ವಾಟ್, ವೇರ್, ಹೌ, ವೆನ್, ವಿಚ್, ಮತ್ತೆ ಹೂ. ಹೂ ಆರ್ ಯು. ಹೂ ಆರ್ ಯು. ಈಗ ಯಾರೋ ಗೊತ್ತಿರಲ್ಲಪ್ಪ, ಗೊತ್ತಿರೋದವ್ರು ನಿಮ್ಮನ್ನು ಮಾತಾಡಿಸ್ತಾರೆ. ವಾಟ್ ಆರ್ ಯು ಅಂತ ಕೇಳ್ತೀರಾ ಅವ್ರನ್ನ? ಏನಂತ ಕೇಳ್ತೀರಿ? ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವಿ, ಅಥವಾ ಹೂ ಆರ್ ಯು ಅಂತ ಕೇಳ್ತೀವಿ. ಯಾರು ನೀವು? ಈಗ ಫೋನ್ ಬಂದಿರುತ್ತೆ, ನಮ್ಮ ಮೊಬೈಲಲ್ಲಿ ಅವ್ರ ಹೆಸರು ಸೇವ್ ಆಗಿರಲ್ಲ. ಅವಾಗ ಏನಂತ ವಾಟ್ ಈಸ್ ಯುವರ್ ನೇಮ್ ಅಂತ ಕೇಳ್ತೀವಿ ಅವ್ರನ್ನ. ಯಾರು ನೀವು ಅಂತ ಕೇಳ್ತೀವಲ್ವ. ಓಕೆ, ಅವಾಗ ಅವ್ರು ಏನು ಹೇಳ್ತಾರೆ? ತಮ್ಮ ಹೆಸರಾದರೂ ಹೇಳ್ಬೋದು ಅಥವಾ ತಮ್ಮ ಪರಿಚಯ ಏನಾದರೂ ಮಾಡ್ಕೊಳ್ತಾರೆ. ಅದಕ್ಕೆ ಏನಂತ ಹೇಳ್ತೀವಿ ನಾವು? ಹೂ ಅಂತ ಕರಿತೀವಿ. ಓಕೆ, ಇವುಗಳನ್ನ ನಾವು ಇಂಗ್ಲಿಷ್ನಲ್ಲಿ WH ಕ್ವಶನ್ಸ್ ಅಂತ ಕರಿತೀವಿ ಮಕ್ಕಳ. ಏನಂತ ಕರಿತೀವಿ? WH ಕ್ವಶನ್ಸ್. ಬರೆಯೋಣ ಈಗ ಎಷ್ಟಿದಾವೆ WH ಕ್ವಶನ್ಸ್ ಅಂತ ನಾವು ಸಿ. ಓಕೆ, ರೈಟ್. ಯಾ, WH ಕ್ವಶನ್. ವಿಚ್ ಈಸ್ ಯುವರ್ ಸಿಟಿ. ಏನು ನಿಮ್ಮ ಸಿಟಿ ಅಂತ ಕೇಳ್ತೀವ? ಯಾವುದು ನಿಮ್ಮ ಸಿಟಿ ಅಂತ ಕೇಳ್ತೀವಿ? ಏನು ನಿಮ್ಮ ಸಿಟಿ ಅಂದರೆ ಕೊಪ್ಪಳ ಅಂತ ಹೇಳ್ತೀಯ ನೀನು? ಓಕೆ, ಹಾಗೆ. ಓಕೆ, WH ಕ್ವಶನ್ಸ್ಗೆ ಇನ್ನೊಂದು ವರ್ಡ್ ಏನಿದೆ? ಇನ್ನೊಂದು ಹೆಸರು ಏನಿದೆ? ಕ್ವಶನ್ ವರ್ಡ್ಸ್. ಕ್ವಶನ್ ವರ್ಡ್ಸ್. ಫೈನ್. ಸೊ ಎಷ್ಟಿದಾವೆ ಕ್ವಶನ್ ವರ್ಡ್ಸು? ದೆರ್ ಆರ್ 7 ಕ್ವಶನ್ ವರ್ಡ್ಸ್. ಯಾವ್ಯಾವುದು? ವಾಟ್, ವೈ, ವೇರ್, ಹೇಳಿ. ಹೂ, ವೆರಿ ಗುಡ್. ವಿಚ್, ವಾಟ್ ಬರದೆ ಅಲ್ವಾ? ವೆನ್, ಯಾವಾಗ. ಯಾವುದು? ವೆನ್. ಅರ್ಥ ಆಯ್ತಾ? ಈಗ ನೋಡಿ ಆಗಿದೆ. ಇಲ್ಲಿ ಯಾವ್ದು ಸೂಟ್ ಆಗ್ತದೆ ನೋಡೋಣ. Fill in the blank choosing the correct question word. Dash can I find a book stall. ಅರ್ಥ ಆಯ್ತಾ? ಈಗ ಭುವನೇಶ್ವರಿ ಒಂದು ಬುಕ್ ತರಕ್ಕೆ ಹೋಗ್ತಿರ್ತಾಳೆ. ಆಕೆ ಗೊತ್ತಿರಲ್ಲ ಬುಕ್ ಸ್ಟಾಲ್ ಎಲ್ಲಿದೆ ಅಂತ. ಪಕ್ಕದಲ್ಲಿ ಪೂಜಾ ಬರ್ತಾಳೆ. ಏನು ಕೇಳ್ತಾಳೆ? ಪೂಜಾ, ಒಂದು ನಿಮಿಷ, ಇಲ್ಲಿ ಬುಕ್ ಸ್ಟಾಲ್ ಎಲ್ಲಿದೆ ಅಂತ ಕೇಳ್ತಾಳಲ್ವಾ? ನಿಮಗೆ ಬುಕ್ ಸ್ಟಾಲ್ ಎಲ್ಲಿದೆ ಅಂತ ಗೊತ್ತು ಅಂತ ಕೇಳ್ತಾಳೆ ತಾನೆ? ಎಲ್ಲಿ ಅನ್ನಕ್ಕೆ ಇಂಗ್ಲೀಷಲ್ಲಿ ಏನಂತ ಕರಿತೀವಿ? ಯಾ, ವಾಟ್ ಇಸ್ ದ ಆನ್ಸರ್? ವೇರ್ ಕ್ಯಾನ್ ಐ ಫೈಂಡ್ ಬುಕ್ ಸ್ಟಾಲ್. ಸೊ ಆನ್ಸರ್ ಈಸ್ ವೇರ್. ಮುಂದಿನ ಪ್ರಶ್ನೆ ನೋಡಿ, ಗೊತ್ತಾಯ್ತಾ? WH ಕ್ವಶನ್ಸ್. The plural form of furniture is. The furniture is furnitures ಅಲ್ಲ. Wrong. The furniture is furniture. ಅರ್ಥ ಆಗ್ತಿದ್ಯಾ? ಫರ್ನಿಚರು ಬದಲಾಗಲ್ಲ. ಓಕೆನಾ? ನೋಡಿ, ಸಿಂಗುಲರ್ ಪ್ಲೂರಲ್ ಗೊತ್ತಲ್ಲ ನಿಮಗೆ? ಸೊ ಒಂದ್ಸಾರಿ ನೋಡೋಣ ಅವನ್ನ. ಯಾ,
ಓಕೆ, ಸೊ WH ಕ್ವಶನ್ಸ್ ಎಷ್ಟಿದೆ ಒಟ್ಟು? ಯಾವ್ಯಾವುದು? ಹಾ, ವೇರ್, ಹಾ 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 ವಿಚ್. ಹೇಳಾಯ್ತಾ? ರೈಟ್. ಸಿಂಗುಲರ್ ಅಂದ್ರೆ ಕನ್ನಡದಲ್ಲಿ ಏನಂತ ಕರಿತೀವಿ? ಏಕವಚನ. ಪ್ಲೂರಲ್ಗೆ ಏನಂತ ಕರಿತೀವಿ? ಎಸ್. ಮಕ್ಕಳು ಏಕವಚನನ ಬಹುವಚನ? ಏಕವಚನ ಏನಾಗುತ್ತೆ? ಮಗು. ರೈಟ್. ಹಣ್ಣು ಏಕವಚನ ಬಹುವಚನ? ತಮ್ಮ. ಬಹುವಚನ ಏನಾಗ್ತದೆ? ನಾವು ಸಿ. ಸೊ ನಾವೇನಂತ ಕರಿತೀವಿ ಇಂಗ್ಲಿಷ್ನಲ್ಲಿ ಇದಕ್ಕೆ? ಏಕವಚನ ಬಹುವಚನ ಅಂದ್ರೆ ವಚನಗಳಿಗೆ ಏನಂತ ಕರಿತೀವಿ ಇಂಗ್ಲಿಷ್ನಲ್ಲಿ? ಅದಕ್ಕೇನಂತ ಕರಿತೀವಮ್ಮ? ಹೆಸರಿದೆ ಅದಕ್ಕೊಂದು, ನಂಬರ್ಸ್. ನಂಬರ್ಸ್ ಅಂದ್ರೇನು? ವಚನಗಳು. ನಂಬರ್ಸ್ ಅಂದ್ರೇನು? ಎಸ್. ಎಷ್ಟಿದೆ ವಚನಗಳು? ಕನ್ನಡದಲ್ಲಿರೋ ವಚನಗಳು ಬೇರೆ, ಇಂಗ್ಲಿಷ್ ಅಲ್ಲಿರೋ ವಚನಗಳು ಬೇರೆ. ರೈಟ್. ಸೊ ಸಿಂಗ್ಯುಲರ್ ಅಂದ್ರೆ ಸಿಂಗುಲರ್. ಬಹುವಚನಕ್ಕೆ ಏನಂತ ಕರಿತೀವಿ? ಪ್ಲೂರಲ್. ಓಕೆ. ಸಿಂಗುಲರ್ ಅಂದ್ರೆ ಏಕವಚನ. ಅರ್ಥ ಆಯ್ತಾ? ಪ್ಲೂರಲ್ ಅಂದ್ರೆ ಬಹುವಚನ. ನೋಡಿ, ಬಹಳಷ್ಟು ಶಬ್ದಗಳಿಗೆ ನಾವು ಎಸ್ ಅನ್ನ ಸೇರಿಸಿದ್ರೆ ಬಹುವಚನ ಆಗುತ್ತೆ. ಈಗ ಉದಾಹರಣೆ, ಬ್ಯಾಟ್. ಬ್ಯಾಟ್ ಅಂದ್ರೆ ಒಂದೇ ಬ್ಯಾಟ್ ಅಲ್ವಾ? ಇದಕ್ಕೆ ಬಹುವಚನ ಬರಬೇಕಂದ್ರೆ ಏನಾಗುತ್ತೆ? ಬ್ಯಾಟ್ಸ್. ಐ ಹ್ಯಾವ್ ಎ ಪೆನ್. ಸಿಂಗುಲರ್. ಒಂದೇ ಅಲ್ವಾ? ಐ ಹ್ಯಾವ್ 2 ಪೆನ್ಸ್. ಈಗೇನಾಗುತ್ತೆ? ಪೆನ್ ಇರೋದು ಪೆನ್ಸ್. ಇದು ಸಿಂಪಲ್ ಆಗಿರೋದು. ಓಕೆ. ಈಗ ಇನ್ನೊಂದು ಥರದ್ದು ನೋಡೋಣ. ನಾವು ಲಾಸ್ಟ್ಗೆ ಏನು ಆ್ಯಡ್ ಮಾಡಿದ್ವಿ? ಇಲ್ಲಿ ಎಸ್ ಆ್ಯಡ್ ಮಾಡಿದ್ವಲ್ಲ. ಬಟ್ ಕೆಲವೊಂದು ಬರೀ ಎಸ್ ಮಾಡಿದರೆ ಆಗಲ್ಲ. ಫಾರ್ ಎಕ್ಸಾಂಪಲ್, ಬಸ್. BUSES, ಬಸ್ಸಸ್. ಓಕೆ. ನೋಡಿ ಏನು ಆ್ಯಡ್ ಮಾಡಿದ್ವಿ? ಎಸ್. ವಾಚ್. ಲಾಸ್ಟ್ಗೆ ಏನಿದೆ ನೋಡಿ? WATCHES. ಲಾಸ್ಟ್ಗೆ CH ಅಥವಾ what you can say, any word ending with SH, fish. FISH. ಲಾಸ್ಟ್ಗೆ S, CH. ಓಕೆ. ಬಂದ್ರೆ ನಾವೇನು ಆ್ಯಡ್ ಮಾಡ್ತೀವಿ? ES ಆ್ಯಡ್ ಮಾಡ್ತೀವಿ. ನೋಡಿ, ಲಾಸ್ಟ್ ಏನು ಬಂದಿದೆ? SH ಬಂದಿದೆ, CH ಬಂದಿದೆ, S ಬಂದಿದೆ. ಓಕೆ. ಅಥವಾ ಬಾಕ್ಸ್. ಬಾಕ್ಸಸ್. BOXES. ಲಾಸ್ಟಿಗೆ ನೋಡಿ ಎಕ್ಸ್ ಬಂದಿದೆ. ಏನು ಆ್ಯಡ್ ಮಾಡಿದ್ವಿ? ಲಾಸ್ಟ್ಗೆ ಎಸ್ ಅಥವಾ CH ಅಥವಾ SH ಅಥವಾ ಆಸ್ ಐ ಸೆಡ್ ಎಕ್ಸ್, ಇವುಗಳು ಬಂದ್ರೆ ಏನು ಆ್ಯಡ್ ಮಾಡ್ತೀವಿ ನಾವು? ES ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಾ? ಮ್ಯಾಂಗೋ. ವಾಟ್ ಇಸ್ ಅ ಪ್ಲೂರಲ್? MANGO. ನೋಡ್ರಿ, ಲಾಸ್ಟ್ಗೆ ಎಸ್ ಅಥವಾ ಡಬಲ್ ಎಸ್ ಆಗಲಿ ಅಥವಾ CH ಆಗಲಿ ಅಥವಾ SH ಆಗಲಿ ಅಥವಾ ಎಕ್ಸ್ ಆಗಲಿ ಅಥವಾ O ಆಗಲಿ ಬಂದ್ರೆ ಏನು ಆ್ಯಡ್ ಮಾಡ್ತೀವಿ? ES ಆ್ಯಡ್ ಮಾಡ್ತೀವಿ. ಅರ್ಥ ಆಯ್ತಾ? ನಾವು ಸಿ. ಓಕೆ. ಮುಂದಕ್ಕೆ ನೋಡೋಣ. ಎಷ್ಟು ಗೊತ್ತಾಯ್ತಾ? ಸಾರಿ. ಓಕೆ. ಸೊ ಹಾಗಿದ್ರೆ ಈಗ ಲಾಸ್ಟಲ್ಲಿ ಮಂಕಿ. ಮಂಕಿ ಅಂದ್ರೆ ಏನು? ಮಂಗ. ನಿಮ್ಮ ಫ್ರೆಂಡ್ಸು. ಸೊ ಮಂಗ ಬಹುವಚನ ಏನಾಗ್ತದೆ? ಮಂಕಿ. ಸ್ಪೆಲ್ಲಿಂಗ್ ಹೇಳ್ತಾರೆ ಯಾರಾದರೂ? MONK EYES. ಡಾಂಕಿ. IS. ಓಕೆ. ಬೇಬಿ. ನೋಡೋಣ ಆಗಿದ್ರೆ ಲಾಸ್ಟಲ್ಲಿ ವೈ ಬಂದಾಗ ಇಲ್ಲ, ವೈ ಹಿಂದ್ಗಡೆ ಯಾವ ಲೆಟರ್ ಇದೆ ನೋಡ್ಬೇಕು ಫಸ್ಟ್. ವೈ ಹಿಂದ್ಗಡೆ ಕಾನ್ಸೋನೆಂಟ್ ಇದೆಯಾ, ಓವೆಲ್ ಇದೆಯಾ ನೋಡ್ಬೇಕು. ನೋಡಿ, ಐ ವಿಲ್ ಸೇ ನೌ. ಓಕೆ, ರೈಟ್. ನೋಡಿ ಮಕ್ಕಳ, ಮಂಕಿ. MONK EY. ಲಾಸ್ಟ್ಗೆ ಏನಿದೆಪ್ಪ? ವೈ ಹಿಂದ್ಗಡೆ ಏನಿದೆ? ವಾಟ್ ಈಸ್ ಇ? ಎಸ್, ಓವೆಲ್ ಬಂದಾಗ, ವೈ ಹಿಂದ್ಗಡೆ ಓವೆಲ್ ಬಂದಾಗ we will not change anything, just we will add s. ಏನು ಮಾಡ್ತೀವಿ? ಎಸ್. ಅದೇ ಥರ ಡಾಂಕಿ. DONKEYS. ಡಾಂಕೀಸ್.
ಲಾಸ್ಟಲ್ಲಿ ವೈ ಬಂದು ಅದ್ರ ಹಿಂದ್ಗಡೆ ಓವೆಲ್ ಇದ್ರೆ ಕೊನೆಯಲ್ಲಿ ಏನು ಆ್ಯಡ್ ಮಾಡ್ತೀವಿ ನಾವು? ಬರೀ ಎಸ್ ಅನ್ನ ಆ್ಯಡ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ? ಇಟ್ಸ್ ವೆರಿ ಈಸಿ. ಒಂದು ಸ್ವಲ್ಪ ಗಮನ ಇಟ್ಟು ಕೇಳಿ. ಅದೇ ಥರ ಇಲ್ಲಿ ನೋಡಿ, ಬೇಬಿ ಲಾಸ್ಟಲ್ಲಿ ಏನಿದೆ? ಅದ್ರ ಹಿಂದ್ಗಡೆ ಏನಿದೆ? ವಾಟ್ ಈಸ್ ಬಿ? ಎಸ್. ಸೊ ಇವಾಗ ಏನು ಮಾಡ್ತೀವಿ ಅಂದರೆ ಈ ವೈ ತೆಗೆದು ಬಿಡ್ತೀವಿ. ಈ ವೈನ ಏನು ಮಾಡ್ತೀವಿ? ತೆಗೆದು ಬಿಡೋಣ ವೈನ. ಈ ವೈ ತೆಗೆದು ಬಿಡೋಣ. ಓಕೆನಾ? ವೈ ಜಾಗದಲ್ಲಿ ಏನು ಮಾಡ್ತಾ ಇದೀವಿ ನೋಡಿ? ವೈ ಜಾಗದಲ್ಲಿ ಎಸ್ ಏನು ಮಾಡ್ತೀವಿ? ಐ ಇ ಎಸ್. ಈ ಐ ಎಸ್ ಜಾಗದಲ್ಲಿ ಏನಿತ್ತು? ವೈ. ವೈ ತೆಗೆದ್ಬಿಟ್ಟು ಏನು ಆ್ಯಡ್ ಮಾಡಿದ್ವಿ? ಯಾವಾಗ ಲಾಸ್ಟಲ್ಲಿ ವೈ ಇರಬೇಕು, ಅದ್ರ ಹಿಂದ್ಗಡೆ ಏನಿರಬೇಕು? ಕಾನ್ಸೋನೆಂಟ್. ಅರ್ಥ ಆಯ್ತಾ? ಎಸ್. ಲಾಸ್ಟಲ್ಲಿ ವೈ ಇದ್ದ ಹಿಂದ್ಗಡೆ ಇ ಇದ್ರೆ ಅಂದರೆ ಓವೆಲ್ಸ್ ಇದ್ರೆ ಕೊನೆಗೆ ಏನು ಆ್ಯಡ್ ಮಾಡ್ತೀವಿ? ಎಸ್. ರೈಟ್. ನೌ ಸಿ ಫಾರ್ ಎಕ್ಸಾಂಪಲ್ ನೈಫ್, KNIFE, ಅಥವಾ LEAF. ಓಕೆ. ಆರ್ we can say okay, EF. Any word ending with EF, ಲಾಸ್ಟಲ್ಲಿ EF ಇರಬೇಕು. ಆ ಥರ ವರ್ಡ್ ಹೇಳಿ ನೋಡೋಣ. ಲಾಸ್ಟಲ್ಲಿ EF ಇರಬೇಕು. KNIFE ಅದು ಲಾಸ್ಟಲ್ಲಿ FE ಇದೆ. ಲಾಸ್ಟಲ್ಲಿ EF ಇರಬೇಕು. ಥಿಂಕ್. ಓಕೆ. ಸೊ ಇಫ್ ಯು ರಿಮೆಂಬರ್ ಟೆಲ್ ಮಿ, ದೆನ್ ಐ ವಿಲ್ ರೈಟ್ ನೈಫ್. ಲಾಸ್ಟಲ್ಲಿ ಏನಿದೆ? ಅಲ್ಲಿ FE ಇದೆಯಾ? ಲಾಸ್ಟಲ್ಲಿ ಏನಿದೆ? ಎಫ್. ಈ ಥರ ಇದ್ದಾಗ ಏನು ಮಾಡ್ತೀವಿ ಅಂದರೆ ನಾವು ಲಾಸ್ಟಲ್ಲಿ ಇರ್ತಕ್ಕಂಥ FE ಆಗಿರಲಿ, ಎಫ್ ಆಗಿರಲಿ, ಅಥವಾ EF ಆಗಿರಲಿ, ಅದನ್ನು ತೆಗೆದುಬಿಟ್ಟು ಇದನ್ನು ತೆಗಿತೀವಿ, ಇದನ್ನು ತೆಗಿತೀವಿ, ಎಫ್ನ ತೆಗಿತೀವಿ, ಏನು ಆ್ಯಡ್ ಮಾಡ್ತೀವಿ? ಎಸ್. ವಿ ವಿಲ್ ಆ್ಯಡ್ EVS, LEAVES. ಅರ್ಥ ಆಗ್ತಿದೆಯಾ? ಸೊ ಇನ್ ದಿಸ್ ವೇ ಸಿಂಗುಲರ್ಲು ಪ್ಲೂರಲು ಬದಲಾಗುತ್ತೆ. ಕೆಲವೊಂದು ರ್ಯಾಂಡಮ್ ಆಗಿ ಬದಲಾಗುತ್ತೆ. ಫಾರ್ ಎಕ್ಸಾಂಪಲ್ ರ್ಯಾಂಡಮ್ ಆಗಿ ಬದಲಾಗೋದು ಯಾವುದು ನೋಡಿ? ರ್ಯಾಂಡಮ್ ಆಗಿ ಅಂದರೆ ಅದಕ್ಕೊಂದು ನಿರ್ದಿಷ್ಟವಾದ ರೂಲ್ಸ್ ಇರಲ್ಲ ಅಂತ ಅರ್ಥ. ಅರ್ಥ ಆಯ್ತಾ? ಸಿ ಟೀತ್, ಟೂತ್, ಟೀತ್, TOOTH. ಇದು ಪ್ಲೂರಲ್ ಏನು? ಟೀತ್. ಓಕೆನಾ? ಕಾಣಿಸ್ತದ ಮಕ್ಕಳ? ಟೂತ್ ಅಂದರೆ ಹಲ್ಲು, ಟೀತ್ ಅಂದರೆ ಹಲ್ಲುಗಳು. ನೋಡಿ, ಟೂತ್ ಅಂದರೆ, ಟೀತ್ ಅಂದರೆ ಅರ್ಥ ಆಯ್ತಾ? ಚೈಲ್ಡ್ ಅಂದರೆ ಮಗು. ಪ್ಲೂರಲ್ ಏನಾಗುತ್ತೆ? ಚಿಲ್ಡ್ರನ್ ಅಂದರೆ ಮಕ್ಕಳು. ಓಕೆ. ಇಲ್ಲಿ ರ್ಯಾಂಡಮ್ ಆಗಿ ಬದಲಾಗುತ್ತೆ. ಇನ್ನು ಕೆಲವೊಂದಿಷ್ಟು ಹೆಂಗಿರುತ್ತೆ ಅಂದರೆ ದೇ ವಿಲ್ ನಾಟ್ ಚೇಂಜ್. ಫಾರ್ ಎಕ್ಸಾಂಪಲ್ ವಾಟರ್, ವಾಟರ್ಗಳು ಅಂತ ಹೇಳ್ತೀವ, ನೀರುಗಳು ಅಂತ ಹೇಳ್ತೀವ, ನೀರು ಅಂತಾನೆ ಹೇಳ್ತೀವ. ನೀರೇ. ನನಗೆ 2 ಗ್ಲಾಸ್ ನೀರುಗಳು ಕೊಡಿ ಅಂತ ಕೇಳ್ತೀವ, 2 ಗ್ಲಾಸ್ ನೀರು ಕೊಡಿ ಅಂತ ಕೇಳ್ತೀವ. ರೈಟ್. ಅದೇ ಥರ ಮಿಲ್ಕ್, ಮಿಲ್ಕೆ. 2 ಗ್ಲಾಸ್ ಹಾಲು ಕೊಡು ಅಂತ ಕೇಳ್ತೀರಾ, ಅಮ್ಮನ 2 ಗ್ಲಾಸ್ ಹಾಲುಗಳು ಕೊಡು ಅಂತ ಕೇಳ್ತೀರಾ. ಎಸ್, ಮಿಲ್ಕ್ ಈಸ್ ಮಿಲ್ಕ್. ಇಟ್ ವಿಲ್ ನಾಟ್ ಚೇಂಜ್. ಅದೇ ಥರ ನೋಡ್ರಿ, ಫರ್ನಿಚರ್ ಕೂಡ ಇಟ್ ರಿಮೇನ್ಸ್ ಫರ್ನಿಚರ್. ಈಗ ನಮ್ಮ ಕ್ವಶನಿಗೆ ಬರೋಣವಾ? ದ ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್ ಈಸ್ ಫರ್ನಿಚರ್. ಅರ್ಥ ಆಗ್ತಿದೆಯಾ? ಓಕೆ, ಒಂದ್ಸರಿ ನೋಡ್ಕೊಳ್ಳಿ ಅವನ. ಓಕೆ ಮಕ್ಕಳ. ಸೊ ಲಾಸ್ಟ್ ಒನ್ ನೋಡಿ, 40th one. ದ ಮೀನಿಂಗ್ ಆಫ್ ಪಜಲ್ಡ್. ಓಕೆ. ಮೀನಿಂಗ್ ಅಂದ್ರೇನು? ಸೇಮ್ ಅರ್ಥ. ಪಜಲ್ಡ್ ಅಂದರೆ ಲೈಕ್ ಏನಂತ ಹೇಳ್ತೀವಿ, ಕೆಲವೊಂದ್ಸರಿ ನಾವು ಕನ್ಫ್ಯೂಸ್ ಆಗ್ತೀವಲ್ಲ, ನೀವು ಕನ್ಫ್ಯೂಸ್ ಆಗ್ತೀವಲ್ಲ, ಏನು ಮಾಡ್ಬೇಕಂತ ಗೊತ್ತಾಗಲ್ಲ, ಅಂಥದ್ದನ್ನು, ಅಂಥ ಒಂದು ಸಿಚುವೇಶನ್ ನಾವೇನಂತ ಕರಿತೀವಿ? ಪಜಲ್ಡ್ ಅಂತ ಕರಿತೀವಿ. ಸೊ ಹಾಗಿದ್ರೆ ಪಜಲ್ಡ್ ಮೀನಿಂಗ್ ಏನಾಗುತ್ತೆ? ಕನ್ಫ್ಯೂಸ್ಡ್. 2 ಅಂದರೆ ತಪ್ಪು ಮಾಡೋದು. ಎಕ್ಸೈಟೆಡ್ ಅಂದರೆ ಈಗ ಉದಾಹರಣೆ, ಮನೇಲಿ ಅಪ್ಪ ಹೇಳ್ತಾರೆ ಇವತ್ತು ಸರ್ಕಸ್ ನೋಡೋಕೆ ಹೋಗೋಣ, ಆವಾಗ ನೀವೇನಾಗ್ತೀರಿ? ಫುಲ್ ಬೇಗ ರೆಡಿ ಆಗ್ತೀರಿಲ್ಲ, ಯು ವಿಲ್ ಬಿ ಎಕ್ಸೈಟೆಡ್ ಅವಾಗ. ಅಂದರೆ ಟು ಗೋ ಟು ಎಕ್ಸಿಬಿಷನ್ ಆರ್ ಸರ್ಕಸ್. ಗಜಲ್ಡ್, ಇಟ್ಸ್ ನಾಟ್ ಸೂಟಬಲ್. ಸೊ ಹಾಗಿದ್ರೆ ದ ಮೀನಿಂಗ್ ಆಫ್ ಪಜಲ್ಡ್ ಏನು? ಕನ್ಫ್ಯೂಸ್ಡ್. ಅರ್ಥ ಆಯ್ತಾ? ದ ಮೀನಿಂಗ್ ಆಫ್ ಪಜಲ್ಡ್ ಈಸ್ ಕನ್ಫ್ಯೂಸ್ಡ್. ಅರ್ಥ ಆಯ್ತಾ? ಸೊ 20 ಮಾರ್ಕ್ಸ್ ಇರುತ್ತೆ. ರೀಡ್ ಕ್ವಶನ್ ಕೇರ್ಫುಲಿ.
ಅರ್ಥ ಮಾಡ್ಕೊಳ್ಳಿ ಅದನ್ನು, ಯಾವುದರಿಂದ ಬಂದಿದೆ ಅಂತ ಫಸ್ಟು ಗ್ರಾಸ್ಪ್ ಮಾಡಬೇಕು. ಅದು ವಚನಗಳಂದರೆ ಜೆಂಡರ್ಸಾ, ಸಿಂಗ್ಯುಲರಾ, ಪ್ಲೂರಲ್ಲ, ಶಾರ್ಟ್ ಫಾರ್ಮಾ, ಲಾಂಗ್ ಫಾರ್ಮಾ, ವರ್ಬ್ಸಾ, ಸಿನೋನಿಮ್ಸಾ, ಆ್ಯಂಟೋನಿಮ್ಸಾ, ಅದನ್ನು ಕರೆಕ್ಟಾಗಿ ಅಥವಾ ಲೆಸನ್ನಿಂದ ಬಂದಿದೆ. ರೀಡ್ ಕ್ವಶನ್ ಅಗೇನ್ ಆ್ಯಂಡ್ ಅಗೇನ್. ಇಂಗ್ಲೀಷ್ ಕ್ವಶನ್ಸ್ನ ರೀಡ್ ಒನ್ಸ್ ಟ್ವೈಸ್ ಥ್ರೈಸ್ ಅಂದರೆ 2-3 ಸರಿ ಓದಿ ನಂತರ ಆನ್ಸರ್ಸ್ ಆಗಬೇಕು. ಅರ್ಥ ಆಯ್ತಾ? ಎಸ್.